ನಮಸ್ತೆ. ಎಲ್ಲರಿಗೂ ಗೌರಿ ಗಣೇಶ ವ್ರತದ ಅಥವಾ ಹಬ್ಬದ ಶುಭಾಶಯಗಳು. ಈ ಕಾಲದಲ್ಲಿ ನಾವು ಬದುಕಿರುವ ಯುಗದಲ್ಲಿ ಅತಿ ಶೀಘ್ರವಾಗಿ ಮನಸ್ಸಿನ ಇಷ್ಟಾರ್ಥವನ್ನು ನೆರವೇರಿಸುವ ಎರಡು ಸ್ವರೂಪಗಳೆಂದರೆ ಒಬ್ಬ ಗಣಪತಿ, ಇನ್ನೊಬ್ಬಳು ತಾಯಿ ದುರ್ಗೆ. ಇಬ್ಬರ ಉಪಾಸನೆಯಿಂದ ಶೀಘ್ರವಾಗಿ ನಾವು ಯಾವ ವಿಷಯವನ್ನು ಮನಸ್ಸಲ್ಲಿ ಇಟ್ಟುಕೊಂಡು ದೈವಾರಾಧನೆಯನ್ನು ಮಾಡ್ತೇವೆ ಅದು ಕೈಗೂಡುತ್ತೆ. ಆದರೆ ಗಣಪತಿ ವಿಷಯದಲ್ಲಿ ಅದು ವ್ರತನ ಹಬ್ಬ ಅಂತ ಗೊಂದಲ. ಗಣಪತಿಯ ಯಾವ ರೂಪವನ್ನು ಯಾವ ಮಂತ್ರದಿಂದ ನಾವು ಉಪಾಸನೆ ಮಾಡಿದರೆ ಯಾವ ಫಲಗಳು ನಮಗೆ ಸಿಗ್ತವೆ. ಇತ್ತೀಚಿನ ದಿನಗಳಲ್ಲಿ ಎಲ್ಲವೂ ಅಶಾಸ್ತ್ರೀಯವಾಗಿ ಆರ್ಕೆಸ್ಟ್ರಾ ಮಟ್ಟಕ್ಕೆ ಗಣಪತಿ ಹಬ್ಬವನ್ನು ತಾವು ತಂದು ನಿಲ್ಲಿಸಿಬಿಟ್ಟಿದ್ದೇವೆ. ಆದ್ದರಿಂದ ಕೆಲವು ತುಂಬ ಜನರು ಇನ್ಬಾಕ್ಸ್ ಮಾಡಿದ್ದೀರಾ, ವಿಡಿಯೋ ಮಾಡಿ ಹಾಕೋದಕ್ಕಿಂತ ನಾನು ನಿಮ್ಮೊಟ್ಟಿಗೆ ಕೂತು ಅದರ ಬಗ್ಗೆ ವಿಚಾರ ವಿನಿಮಯ ಮಾಡೋಣ ಅಂತ ಇವತ್ತು ಲೈವ್ಗೆ ಬಂದಿದ್ದೀನಿ. ಎಲ್ರಿಗೂ ಸ್ವಾಗತ. ಮತ್ತು ಲೈವ್ನ ಹಂಚ್ಕೊಳ್ಳಿ, ಬೇರೆಯವರು ಜಾಯ್ನ್ ಆಗಲಿ. ಎಲ್ಲಿಂದ ನೋಡ್ತಾ ಇದ್ದೀರಾ? ನಿಮ್ಮ ಮನೆಯಲ್ಲಿ ಯಾವ ಗಣಪತಿಯನ್ನು ನೀವು ಇವತ್ತು ಆರಾಧನೆ ಮಾಡಿದ್ರಾ? ಆ ಗಣಪತಿಯ ಸ್ವರೂಪ ಏನು? ಚಿತ್ರ ಇದ್ದರೆ ಅದನ್ನು ಕೂಡ ಪೋಸ್ಟ್ ಮಾಡಿ. ರಾಮು ಗೌಡ್ರು ನಮಸ್ಕಾರ, ಹಿತರತ್ ಗೌಡ್ರು ನಮಸ್ಕಾರ. ಎಲ್ಲರೂ ಜಾಯ್ನ್ ಆಗಲಿ. ಜಾಯ್ನ್ ಆದಮೇಲೆ ಲೈವ್ನ ನಾನು ಕಂಟಿನ್ಯೂ ಮಾಡ್ತೀನಿ. ಲೈವ್ನ ಶೇರ್ ಮಾಡಿ, ಬೇರೆಯವರು ಜಾಯ್ನ್ ಆಗಲಿ. ನಾರಾಯಣ ಸ್ವಾಮಿ ಅವರು, ಧನ್ಯವಾದ ನಿಮ್ಮ ಹಾರೈಕೆಗೆ, ನಿಮಗೂ ಶುಭಾಶಯಗಳು. ಬಸವರಾಜ್ ಅವರು ಶುಭಾಶಯ ಕೋರ್ತಾ ಇದ್ದಾರೆ, ನಿಮಗೂ ಶುಭಾಶಯ ಬಸವರಾಜ್ ಅವರೇ. ವ್ರತಕ್ಕೂ ಹಬ್ಬಕ್ಕೂ ವ್ಯತ್ಯಾಸ ಇದೆ, ಅದನ್ನು ಫಸ್ಟು ಹೇಳ್ತೇನೆ. ಆಮೇಲೆ ಗಣೇಶನ ವ್ರತಕ್ಕೂ ಗೌರಿ ವ್ರತಕ್ಕೂ ಸಂಬಂಧ. ರತ್ನಾಕರ್ ಶೆಟ್ರು ನಮಸ್ಕಾರ. ಶಿವಶಂಕರ್ ಅವರು ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಕೊಡ್ತಾ ಇದ್ದೀರಾ. ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ತಾರಾ ಕುಲಕರ್ಣಿ ಅವರು ನಮಸ್ಕಾರ, ಹೇಗಿದ್ದೀರಾ? ಎಲ್ಲಿಂದ ನೋಡ್ತಾ ಇದ್ದೀರಾ ನೀವೆಲ್ಲ? ನಿಮ್ಮ ರಿಯಾಕ್ಷನ್ಸ್ ಸಿಗ್ತಾ ಇಲ್ಲ ನನಗೆ. ಆಡಿಯೋ ವಿಡಿಯೋ ಕರೆಕ್ಟಾಗಿ ಕಾಣಿಸ್ತಾ ಇದೆಯಾ? ಶರತ್ ಅಲ್ಲಿಗೆ ನಮಸ್ತೆ. ನಾನು ಶರತ್ ಶಿವಮೊಗ್ಗದಿಂದ ಆಧ್ಯಾತ್ಮಿಕವಾಗಿ ಗಣೇಶನನ್ನು ಆರಾಧಿಸಿದೆ. ಧನ್ಯವಾದ, ಒಳ್ಳೆಯದಾಗಲಿ. ನೋಡಿ, ನಮ್ಮಲ್ಲಿ ವ್ರತ ಬೇರೆ, ಹಬ್ಬ ಬೇರೆ. ವ್ರತ ಅನ್ನೋದು ಅದು ಡಿಟಾಕ್ಸ್ ಪ್ರೋಗ್ರಾಮ್ ಥರ. ಈಗಿನ ಆಧುನಿಕ ಭಾಷೆಯಲ್ಲಿ ಪರ್ಗೇಷನ್ ಅಂತ ಕರೀತಾರೆ, ಡಿಟಾಕ್ಸಿಫಿಕೇಷನ್ ಅಂತ ಕರೀತಾರೆ. ಅದು ವ್ರತ. ದೇಹ, ಇಂದ್ರಿಯ, ಕಣ್ಣು, ಕಿವಿ, ಮೂಗು, ಇಂದ್ರಿಯಗಳು ಜಗತ್ತನ್ನು ನಾವು ನೋಡಲಿಕ್ಕೆ ಬಳಸುವಂತಹ ಸಾಧನಗಳು. ಅದೇ ರೀತಿಯಾಗಿ ಜಗತ್ತನ್ನು ನಾವು ನೋಡ್ತೀವಿ, ನೋಡಿದ್ದು ನಮ್ಮ ಮನವರಿಗೆ ಆಗಬೇಕು ಅಂದರೆ ಮನಸ್ಸಿಗೆ ಕನೆಕ್ಟ್ ಆಗಬೇಕು. ಮನಸ್ಸು ಮತ್ತು ಬುದ್ಧಿ. ಸೂಕ್ಷ್ಮವಾಗಿ ನಿಮಗೆ ಅದರ ವಿಷಯವನ್ನು ಹಂಚ್ಕೊಳ್ತೀನಿ. ಒಂದು, ದೇಹ ಇದೆ. ದೇಹಕ್ಕೆ ರೋಗ ಬರಲಿಕ್ಕೆ ಮುಖ್ಯ ಕಾರಣ ನಮ್ಮ ದೇಹದಲ್ಲಿರುವ ಕಶ್ಮಳಗಳು. ಟಾಕ್ಸಿನ್ಸ್ ಜಾಸ್ತಿ ಆದರೆ ಇಮ್ಯುನಿಟಿ ಕಡಿಮೆ ಆಗುತ್ತೆ, ಇಮ್ಯುನಿಟಿ ಕಡಿಮೆ ಆದರೆ ರೋಗ ಬರುತ್ತೆ. ಇಂತಹ ಇಮ್ಯುನಿಟಿಯೇ ಇಲ್ಲದ ದೇಹಕ್ಕೆ ಎಷ್ಟೇ ವ್ಯಾಕ್ಸಿನ್ ಹಾಕಿದರೂ ಕೂಡ ತುಂಬ ವರ್ಷ ನಾವು ಬದುಕೋದಿಲ್ಲ. ಆದ್ದರಿಂದ ದೇಹ ಸ್ವಸ್ಥವಾಗಿರಬೇಕು ಅಂದರೆ ದೇಹದಲ್ಲಿ ಕಶ್ಮಲಗಳನ್ನು ಆಗ ನಾವು ತೆಗೆದು ಹಾಕ್ತಾ ಇರಬೇಕು, ಇಲ್ಲ ಅದು ಕ್ಯಾನ್ಸರ್ಗೆ ತನಕ ಹೋಗುತ್ತೆ. ಎರಡನೇದು ಇಂದ್ರಿಯ ಶುದ್ಧಿ ಅಂತ ಕರಿತೀವಿ. ಕಣ್ಣು, ಕಿವಿ, ಮೂಗು, ನಾಲಿಗೆ. ಜಗತ್ತಿನ ಒಟ್ಟಿಗೆ ನಮಗೆ ಸಂಬಂಧ ಮಾಡಲಿಕ್ಕೆ ಇಂದ್ರಿಯಗಳು ಸಹಾಯ ಮಾಡುತ್ತೆ. ಕೆಲವೊಮ್ಮೆ ನಾವು ಹೀಗೆ ನೋಡ್ತಾ ಇರ್ತೀವಿ, ಮುಂದೆ ಇದ್ದವರು ಅಂದ್ಕೊಳ್ತಾ ಇದ್ದಾರೆ ಅವರು ನಮ್ಮನ್ನು ನೋಡ್ತಾ ಇದ್ದಾರೆ ಅಂತ. ನೀವು ಹೀಗೆ ಮಾಡಿದರೆ
ಅವರ ಪ್ರತಿಸ್ಪಂದನೆ ಇರೋದಿಲ್ಲ. ಅಂದರೆ ಕಣ್ಣು ನೋಡ್ತಾ ಇದ್ರೂ ಕೂಡ ಮನಸ್ಸು ಅಲ್ಲಿಲ್ಲ ಅಂದರೆ ನೋಡಿದ ವಸ್ತುವಿನ ಜ್ಞಾನ ನಮಗೆ ಬರೋದಿಲ್ಲ ಅಲ್ವಾ? ಅದು ಮನಸ್ಸಿಗೆ ಹೋದ ವಿಷಯವನ್ನು ಬುದ್ಧಿ ಇದು ಸರಿ ತಪ್ಪು ಎಂಬುದಾಗಿ ನಿರ್ಧಾರ ಮಾಡುತ್ತೆ. ಇನ್ನು ಬೇರೆ ಬೇರೆ ಹಂತಗಳಲ್ಲಿ ಬೇರೆ ಯೋಗ ವಿಜ್ಞಾನ ಮನೋ ರಹಸ್ಯಗಳನ್ನು ತೆರೆಯುತ್ತೆ. ಇಷ್ಟು ಅರ್ಥ ಮಾಡಿಕೊಳ್ಳಿ, ಒಬ್ಬ ವ್ಯಕ್ತಿ ದೈಹಿಕವಾಗಿ ಆರೋಗ್ಯವಾಗಿರಬೇಕು ಅಂದರೆ ಅವನ ದೇಹ ಕಶ್ಮಲದಿಂದ ದೂರ ಇರಬೇಕು. ಮನಸ್ಸು ಆರೋಗ್ಯವಾಗಿರಬೇಕು ಅಂದರೆ ಮನಸ್ಸು ಈ ಸ್ಟ್ರೆಸ್ಸು, ಆ್ಯಂಗ್ಸೈಟಿ, ಡಿಪ್ರೆಷನ್ನು, ಹೊಟ್ಟೆ ಕಿಚ್ಚು, ಅಸೂಯೆ ಇವುಗಳಿಂದ ದೂರ ಇರಬೇಕು. ಇಂದ್ರಿಯ ಶುದ್ಧ ಆಗಿರಬೇಕು ಅಂದರೆ ಇಂದ್ರಿಯಕ್ಕೆ ರೆಸ್ಟನ್ನು ಕೊಡಬೇಕು. ಪ್ರತ್ಯಾಹಾರ ಅಂತ ಕರೀತಾರೆ, ಅದನ್ನು ಮಾಡಬೇಕು. ದೇಹ, ಮನಸ್ಸು, ಇಂದ್ರಿಯ ಇದು ಮೂರು ಯಾವಾಗ ಶುದ್ಧಿಯನ್ನು ಹೊಂದುತ್ತೆ ಆಗ ಒಬ್ಬ ವ್ಯಕ್ತಿ ಆರೋಗ್ಯವಾಗಿರಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರ ನಮ್ಮವರು ವ್ರತ ಅಂತ ಮಾಡ್ತಾಯಿದ್ರು. ಈ ವ್ರತಕ್ಕೂ ಹಬ್ಬಕ್ಕೂ ಇಷ್ಟೇ ವ್ಯತ್ಯಾಸ. ಈ ವ್ರತದಲ್ಲಿ ಉಪವಾಸಕ್ಕೆ ಜಾಸ್ತಿ ಮಹತ್ವ, ಹಬ್ಬದಲ್ಲಿ ಭೂರಿ ಭೋಜನಕ್ಕೆ ಮಹತ್ವ. ವ್ರತದಲ್ಲಿ ಅವನು ಇಂದ್ರಿಯದಿಂದ ವಿಮುಖ ಆಗಿ ಬದುಕ್ತಾನೆ, ಹಬ್ಬದಲ್ಲಿ ಇಂದ್ರಿಯಗಳಿಗೆ ಭೋಗ ಸಿಗುತ್ತೆ. ವ್ರತದಲ್ಲಿ ಈ ಡಿಟಾಕ್ಸಿಫಿಕೇಷನ್ಗೆ ಜಾಸ್ತಿ ಉಪವಾಸ ಮಾಡೋದು, ಜಾಗರಣೆ ಮಾಡೋದು. ಈಗ ನೋಡಿ, ಏಕಾದಶಿ ರೈಟೆಲ್ಲ ಇದ್ದಿರ್ತಾರೆ, ಶಿವರಾತ್ರಿ ಜಾಗರಣೆ ಮಾಡೋದು. ಈ ಶಿವರಾತ್ರಿ, ಏಕಾದಶಿ, ಗಣೇಶ ಚತುರ್ಥಿ, ಮಂಗಳಗೌರಿ ಇವೆಲ್ಲವೂ ಕೂಡ ವ್ರತಗಳು. ಮೂಲತಃ ಇದು ಹಬ್ಬ ಅಲ್ಲ. ಆದರೆ ಏನಾಯಿತು, ಲೋಕಮಾನ್ಯ ತಿಲಕರು, ನಾನು ಕಂಡಂಥ ಅವರ ಹೆಸರು ಹೇಳಬೇಕಾಗಿದ್ದರೂ ಕೂಡ ನಾವು ನಮ್ಮ ಮನಃಶುದ್ಧಿಯನ್ನು ಹೊಂದಬೇಕಾಗತ್ತೆ. ಅಂಥ ಮಹಾತ್ಮರು ಲೋಕಮಾನ್ಯ ಬಾಲಗಂಗಾಧರ ತಿಲಕರು ಈ ಮನೆಯಲ್ಲಿ ಮಾಡ್ತಾ ಇದ್ದ ವ್ರತವನ್ನು, ಗಣಪತಿಯನ್ನು ರೋಡಿಗೆ ತಂದರು. ರೋಡಿಗೆ ತರುವ ಮೂಲಕ ಸ್ವಾತಂತ್ರ್ಯಕ್ಕೆ ಒಂದು ಕಿಚ್ಚನ್ನು ಹತ್ತಿಸಿದರು. ಆ ಸ್ವಾತಂತ್ರ್ಯಕ್ಕೆ ಬಂದ ವಿಘ್ನವನ್ನು ನಿವಾರಿಸಿದವನು ಗಣಪತಿ. ಒಂದು ಅರ್ಥದಲ್ಲಿ ಇದು ರಾಷ್ಟ್ರೀಯ ಹಬ್ಬ, ಇದು ಒಂದು ಸ್ವಾತಂತ್ರ್ಯ ಸೇನಾನಿಗಳ ಹಬ್ಬ, ಒಂದು ಸ್ವಾತಂತ್ರ್ಯದ ಹಬ್ಬ ಅಂತ ಕರೆದರೆ ತಪ್ಪಾಗಲಿಕ್ಕಿಲ್ಲ. ಬಾಲಗಂಗಾಧರ ತಿಲಕರು ಅದನ್ನು ರೋಡಿಗೆ ತಂದು ಜನರನ್ನು ಸಂಘಟಿಸಲಿಕ್ಕೆ, ಸ್ವಾತಂತ್ರ್ಯಕ್ಕಾಗಿ ಹೋರಾಡಲಿಕ್ಕೆ ವೇದಿಕೆಯನ್ನಾಗಿ ಮಾಡಿಕೊಂಡಾಗ ಈ ಗಣಪತಿ ವ್ರತ ಎಂಬುದು ಹಬ್ಬವಾಗಿ ಮಾರ್ಪಾಡಾಯಿತು. ಅರ್ಥ ಆಯ್ತಾ? ಅಲ್ಲಿ ತನಕ ಇದು ವ್ರತ ಅಷ್ಟೆ. ಈಗ ಹಿಂದೆ ಎಲ್ಲ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಸ್ವಾತಂತ್ರ್ಯಕ್ಕೆ ಪೂರಕವಾದ ವಿಚಾರ ವಿನಿಮಯಗಳನ್ನ ಮಾಡಿಕೊಳ್ತಾ ಇದ್ರು. ಸ್ವಾತಂತ್ರ್ಯ ಬಂದ ಮೇಲೆ ಅದು ಯಾವುದೋ ಒಂದು DJ ಆರ್ಕೆಸ್ಟ್ರಾ ಹಾಕಿಕೊಂಡು ಗಣಪತಿಗೂ ಮತ್ತು ನಮ್ಮ ಸ್ವಾತಂತ್ರ್ಯಕ್ಕಾಗಲಿ ಅಥವಾ ನಮ್ಮ ಸಂಸ್ಕೃತಿಗಾಗಲಿ ಯಾವುದೇ ಸಂಬಂಧ ಇಲ್ಲದಿರೋ ಕೆಲಸಗಳನ್ನು ಗಣಪತಿಯ ಮುಂದೆ ಮಾಡ್ತಾ ಇದ್ದೀವಿ. ಅದೆಷ್ಟು ಉಚಿತವಾದದ್ದು ಅಂತ ನಾವು ಆಲೋಚನೆ ಮಾಡಬೇಕು. ಮತ್ತು ಗಣಪತಿ ಸ್ವರೂಪಗಳು ಅಂತಿದೆ. ಹೀಗೆ ಹೇಗೆ ವೈಷ್ಣವರು, ಶೈವರು ಅಂತ ಇದ್ದಾರೆ, ಹಾಗೆ ಗಾಣಪತ್ಯರು ಅಂತಲೇ ಒಂದು ಪಂಗಡ. ಅವರ ಎಲ್ಲ ಉಪಾಸನೆಗಳು ಗಣಪತಿಯನ್ನು ಸೆಂಟ್ರಿಕ್ ಆಗಿ ಇಟ್ಕೊಂಡು ಮಾಡ್ತಾಯಿದ್ರು. ಗಣಪತಿಗೆ ಒಂದು ಸುಮಾರು 32 ರೂಪಗಳಿವೆ. ನಾವು ನಮ್ಮ ಬದುಕಿಗೆ ಯಾವ ಶಕ್ತಿ ಬೇಕು ಆ ಶಕ್ತಿಯ ರೂಪವನ್ನು ನಾವು ಆಯ್ದುಕೊಳ್ಬೇಕು. ಉದಾಹರಣೆಗೆ, ನಾನು ನೃತ್ಯ ಮಾಡ್ತೀನಿ ಅಂದರೆ ನಾಟ್ಯ ಗಣಪತಿ, ವಿದ್ಯೆ ತೊಡಗಿಸ್ಕೋಬೇಕು ವಿದ್ಯಾ ಗಣಪತಿ, ಉಚ್ಚಿಷ್ಟ ಗಣಪತಿ, ಬಾಲಗಣಪತಿ. ಹೀಗೆ ಗಣಪತಿಯ ಒಂದು ಹೆಣ್ಣಿನ ರೂಪವೂ ಕೂಡ ಇದೆ ತಂತ್ರದಲ್ಲಿ. ಗಣಪತಿಯ ತಂತ್ರದಲ್ಲಿ ಗಣಪತಿಯ ಒಂದು ಹೆಣ್ಣಿನ ರೂಪವೂ ಇದೆ. ಹೀಗೆ ನಮ್ಮ ಬದುಕಿಗೆ ಯಾವ ಶಕ್ತಿ ಬೇಕು ಅಂತಹ ಗಣಪತಿಯ ಸ್ವರೂಪವನ್ನು ಶಾಸ್ತ್ರ ಯಾವ ಆಯುಧಗಳು, ಯಾವ ವಸ್ತ್ರಗಳು, ಎಷ್ಟು ಎತ್ತರ ಇರಬೇಕು, ಆ ಸ್ವರೂಪ ಏನಿರಬೇಕು, ಆ ಗಣಪತಿಯ ಲಕ್ಷಣಗಳನ್ನು ಹೇಳ್ತಾರೆ. ಆ ಲಕ್ಷಣದ ಒಂದಿಗೆ ನಾವು ಪೂಜೆ ಮಾಡಿದಾಗ ಮಾತ್ರ, ಅದಕ್ಕೆ ಪ್ರಾಣ ಪ್ರತಿಷ್ಠೆ ಮಾಡಿದಾಗ ಕ್ರಮವಾಗಿ ಶಾಸ್ತ್ರೀಯವಾಗಿ ಆ ಗಣಪತಿ ಅಲ್ಲಿ ನಿಂತು ಆ ಸ್ವರೂಪದಿಂದ ನಮ್ಮನ್ನು ಉದ್ಧಾರ ಮಾಡ್ತಾನೆ. ಈಗ ನಾವೇನು ಮಾಡ್ತಾ ಇದ್ದೀವಿ, ಗಣಪತಿಯನ್ನು ಸಾಂತಾಕ್ಲಾಸ್ ಗಣಪತಿಯಿಂದ ಹಿಡ್ಕೊಂಡು, ವೀರಪ್ಪನ ಗಣಪತಿಯಿಂದ ಹಿಡ್ಕೊಂಡು, ನರೇಂದ್ರ ಮೋದಿಯವರ ಗಣಪತಿಯಿಂದ ಹಿಡ್ಕೊಂಡು, ರಾಹುಲ್ ಗಾಂಧಿ ಗಣಪತಿ ತನಕ ತಂದು ನಿಲ್ಲಿಸಿಬಿಟ್ಟಿದ್ದೇವೆ. ಸಂಘಟನಾತ್ಮಕವಾಗಿ ಅಂಥದನ್ನು ಮಾಡಿದರೆ ಪರವಾಗಿಲ್ಲ, ಆದರೆ ನೀವು ಅಂಥ ಗಣಪತಿಗೆ ತಂದು ಪ್ರಾಣ ಪ್ರತಿಷ್ಠೆ ಮಾಡಿಬಿಟ್ರೆ ಅದು ಆಗುವ ಅನಾಹುತ ಅದು ಯಾವ ಥರ ಅಂದರೆ,
4 ಜನ ಇದ್ದರಂತೆ. ಸುಮ್ಮನೆ ಇರದೆ ಸಿಂಹದ ಶರೀರವನ್ನೊಬ್ಬ ಮಾಡ್ದಂತೆ, ಇನ್ನೊಬ್ಬ ಅದಕ್ಕೆ ಪ್ರಾಣ ಪ್ರತಿಷ್ಠೆ ಮಾಡಿಬಿಟ್ಟಂತೆ. ಎಲ್ಲಿವರೆಗೂ ಸಿಂಹದ ಶರೀರಕ್ಕೆ ಪ್ರಾಣ ಪ್ರತಿಷ್ಠೆ ಆಗೋದಿಲ್ಲ ಅಲ್ಲಿಯವರೆಗೂ ನೀವು ಸೇಫು, ಆ ಸಿಂಹಕ್ಕೂ ಜೀವ ಇಲ್ಲ. ಪ್ರಾಣ ಪ್ರತಿಷ್ಠೆಯನ್ನು ನೀವು ಯಾವುದೇ ಒಂದು ವಸ್ತುವಿಗೆ ಮಾಡಿಬಿಟ್ರೆ ಆ ವಸ್ತು ಒಂದು ಸ್ವರೂಪವನ್ನು ಪಡ್ಕೊಂಡ್ಬಿಡುತ್ತೆ, ಜೀವವನ್ನು ಪಡ್ಕೊಂಡ್ಬಿಡುತ್ತೆ. ಆ ಯಾವ ಸ್ವರೂಪಕ್ಕೆ ನಾವು ಪ್ರಾಣ ಪ್ರತಿಷ್ಠೆ ಮಾಡ್ತೀವಿ ಆ ಸ್ವರೂಪವನ್ನು ಅದು ಪ್ರಕಟ ಮಾಡುತ್ತೆ. ತುಂಬ ಡೇಂಜರ್. ಸೊ ಪ್ರಾಣ ಪ್ರತಿಷ್ಠೆ ಮಾಡಲಿಕ್ಕೆ ಮುಂಚೆ ಯಾವ ಗಣಪತಿಗೆ ನೀವು ಪ್ರಾಣ ಪ್ರತಿಷ್ಠೆ ಮಾಡ್ತಾ ಇದ್ದೀರಾ ಅಂತ ತಿಳ್ಕೊಂಡು ಮಾಡಿ. ಗೊತ್ತಿಲ್ಲದೆ ಬೀದಿಯಲ್ಲಿ ಸಿಕ್ತು ಗಣಪತಿ ನೋಡೋಕೆ ಚೆನ್ನಾಗಿ ಕಾಣ್ತು ಅಂತ ತಂದು ಮನೆಯಲ್ಲಿ ಪ್ರಾಣ ಪ್ರತಿಷ್ಠೆ ಮಾಡೋದು ಒಳ್ಳೆಯದಲ್ಲ. ಆಗ ಸುಮ್ಮನೆ ನೀವು ಒಂದು ಆಟದ ಸಾಮಾನು ಥರ ಗಣಪತಿಯಿಂದ ತಂದು ಇಟ್ಟು ಡ್ಯಾನ್ಸ್ ಮಾಡಿ DJ ಹಾಕಿಕೊಂಡು ಅದನ್ನು ನೀರಿಗೆ ಬಿಡ್ತೀರಾ ಅಂದರೆ ನನಗೆ ತಕರಾರಿಲ್ಲ. ಆದರೆ ಪ್ರಾಣ ಪ್ರತಿಷ್ಠೆ ಮಾಡ್ತೀರಾ ಅಂದರೆ ಆ ಗಣಪತಿ ಶಾಸ್ತ್ರೀಯವಾಗಿ ಇರಲೇಬೇಕು, ಆಗಮಕ್ಕೆ ಪೂರಕವಾಗಿ ಇರಲೇಬೇಕು. ಇಲ್ಲ ಅದು ತೊಂದರೆಯನ್ನು ಉಂಟು ಮಾಡುತ್ತೆ ಅನ್ನೋದರಲ್ಲಿ ಯಾವ ಸಂದೇಹವೂ ಇಲ್ಲ. ಅರ್ಥ ಆಯ್ತಾ? ಇನ್ನೊಂದು ವಿಶೇಷ ಏನು ಗೊತ್ತಾ, ಕಲಿಯುಗದಲ್ಲಿ ಈಗ ನಾವು ಇರುವ ಸಮಯದಲ್ಲಿ ಅತಿ ಬೇಗ ನಮಗೆ ವರವನ್ನು ಕೊಡುವ 2 ರೂಪಗಳು, ಒಂದು ಗಣಪತಿ, ಎರಡನೇದು ದುರ್ಗೆ. ಈ ದುರ್ಗೆಯ ಉಪಾಸನೆ ಮತ್ತು ಗಣಪತಿ ಉಪಾಸನೆ ಬೇಗ ಫಲ ಕೊಡುತ್ತೆ, ತುಂಬ ಟೈಮ್ ತೊಗೊಳ್ಳೋದಿಲ್ಲ. ಆದ್ದರಿಂದ ನೀವು ಮಾಡುವ ಅನಾಹುತಗಳು ಬೇಗ ನಿಮಗೆ ಫಲವನ್ನು ಕೊಟ್ಟು ಬಿಡುತ್ತವೆ. ಗಣಪತಿಗೆ ಸರಿಯಾಗಿ ಮಾಡಿದರೂ ಅದು ಬೇಗ ಫಲವನ್ನು ಕೊಡುತ್ತೆ, ತಪ್ಪಾಗಿ ಮಾಡಿದರೂ ಫಲವನ್ನು ಕೊಡುತ್ತೆ. ಏಕೆಂದರೆ ದೇವರು ಬೇರೆ, ವಿಗ್ರಹ ಬೇರೆ, ಪ್ರಾಣ ಪ್ರತಿಷ್ಠೆ ಅನ್ನೋದು ಬೇರೆ. ಬೆಂಕಿ ಥರ ರೀ, ಬೆಂಕಿನ ಗೊತ್ತಿದ್ರೂ ಮುಟ್ಟಿದ್ರೂ ಸುಡುತ್ತೆ, ಗೊತ್ತಿಲ್ಲದೆ ಮುಟ್ಟಿದ್ರೂ ಸುಡುತ್ತೆ. ಹಾಗೆ ಪ್ರಾಣ ಪ್ರತಿಷ್ಠೆ ಎಂಬುದು ಒಂದು ವಿಜ್ಞಾನ, ಅದೊಂದು ತಂತ್ರಜ್ಞಾನ. ನೀವು ಪ್ರಾಣ ಪ್ರತಿಷ್ಠೆಯನ್ನು ಮಾಡಿದ ಮೇಲೆ ಒಳಗಿರೋದು ದೇವರು ಅಂತಲ್ಲ, ಆ ಒಳಗಿರುವ ಪ್ರಾಣ ಚೈತನ್ಯ, ಆ ಶಕ್ತಿ ಪ್ರಕಟ ಆಗುತ್ತೆ. ಆ ನ್ಯೂಕ್ಲಿಯರ್ ಎನರ್ಜಿ ಇದ್ದ ಹಾಗೆ, ಆ ನ್ಯೂಕ್ಲಿಯರ್ ಎನರ್ಜಿನ ನಾವು ಹಿರೋಶಿಮಾ ನಾಗಸಾಕಿಯನ್ನು ಧ್ವಂಸ ಮಾಡಿದ ಹಾಗೆ ಒಂದು ದೇಶವನ್ನು, ಪ್ರಪಂಚವನ್ನು ಧ್ವಂಸ ಮಾಡಲಿಕ್ಕೆ ಉಪಯೋಗಿಸ್ಬೋದು. ಅದೇ ನ್ಯೂಕ್ಲಿಯರ್ ಎನರ್ಜಿನ ಉಪಯೋಗಿಸಿಕೊಂಡು ನಾವು ವಿದ್ಯುತ್ತನ್ನು ಉತ್ಪಾದನೆ ಮಾಡಿ ಜಗತ್ತನ್ನು ಬೆಳಗಬಹುದು. ಈ ಪ್ರಾಣಶಕ್ತಿ ಎಂಬುದು ಈ ನ್ಯೂಕ್ಲಿಯರ್ ಎನರ್ಜಿ ಇದ್ದ ಹಾಗೆ. ಅದನ್ನು ಯಾವ ಡಿವೈಸ್ಗೆ ನೀವು ಪ್ರತಿಷ್ಠಾಪನೆ ಮಾಡ್ತೀರಾ ಆ ಡಿವೈಸಿನ ಸ್ವರೂಪವನ್ನು ತೆಗೆದುಕೊಳ್ಳುತ್ತೆ. ಅದು ಬೆಳಕಾಗಿ ನಿಮ್ಮ ಮನೆಯ ಬೆಳಕನ್ನು ಹೆಚ್ಚು ಮಾಡುತ್ತೋ ಅಥವಾ ನಿಮ್ಮ ಮನೆಯನ್ನು ಧ್ವಂಸ ಮಾಡುತ್ತೋ, ಅದೆರಡೂ ಕೂಡ ಯಾವ ಡಿವೈಸ್, ಬಾಂಬ್ ಒಳಗೆ ಹೋಗಿ ನ್ಯೂಕ್ಲಿಯರ್ ಎನರ್ಜಿ ಸೇರ್ಕೊಳ್ತಾ ಇದೆಯಾ ಅಥವಾ ನಿಮ್ಮ ಮನೆಯ ಬಲ್ಬ್ ಒಳಗಡೆ ಹೋಗಿ ನ್ಯೂಕ್ಲಿಯರ್ ಎನರ್ಜಿ ಸೇರ್ತಾ ಇದೆಯಾ. ನ್ಯೂಕ್ಲಿಯರ್ ಎನರ್ಜಿ ಥರನೇ ಹೆಚ್ಚು ಕಡಿಮೆ ಪ್ರಾಣ ಪ್ರತಿಷ್ಠೆ. ಈ ಪ್ರಾಣ ಪ್ರತಿಷ್ಠೆ ಮಾಡಬೇಕಾದ್ರೆ ಎಚ್ಚರವಾಗಿರಿ. ಯಾವ್ಯಾವುದೇ ಗಣಪತಿ ತಂದು ಪೂಜೆ ಮಾಡೋದು, ಗೊತ್ತಿಲ್ಲ ಸ್ವರೂಪಗಳು ತಂದು ಮಾಡೋದು, ಇವೆಲ್ಲ ಮಾಡಬೇಡಿ. ಆಟ ಸಾಮಾನು ಥರ ಇಟ್ಕೊಳ್ತೀರಾ, ನನಗೆ ತಕರಾರಿಲ್ಲ. ಪ್ರಾಣ ಪ್ರತಿಷ್ಠೆ ಮಾಡಬೇಕಾಗಿದ್ದರೆ, ಪೂಜೆ ಮಾಡಬೇಕಾಗಿದ್ದರೆ ಶಾಸ್ತ್ರೀಯವಾದ ಗಣಪತಿಯನ್ನು ತಂದು ಮಾಡಿ. ಇಲ್ಲ ಅದು ದುಷ್ಟಫಲವನ್ನು ನಿಮಗೆ ತಂದು ಕೊಡುತ್ತೆ. ಸರ್ಕಾರ, ಅದು ಯಾವ ಸರ್ಕಾರ ಆಗಲಿ, ನಾನು ಯಾವ ರಾಜಕೀಯ ಪಕ್ಷದ ಮೆಂಬರ್ ಅಲ್ಲ, ಅವರವರು ಗೊತ್ತಿರೋ ಕೆಲಸ ಅವ್ರು ಮಾಡಬೇಕು. ಪ್ಲಂಬರ್ ಬಂದು ಎಲೆಕ್ಟ್ರಿಷಿಯನ್ ಕೆಲಸ ಮಾಡಬಾರ್ದು. ಹಾಗೆ ಎಲೆಕ್ಟ್ರಿಷಿಯನ್ ಹೋಗ್ಬಿಟ್ಟು ಅಡುಗೆ ಮಾಡೋನಿಗೆ ಸಲಹೆ ಕೊಡಬಾರ್ದು ಹೆಂಗೆ ಅಡುಗೆ ಮಾಡಬೇಕು ಅಂತ. ಹಾಗೆ ಸರ್ಕಾರ ಇರೋದು, ಸರ್ಕಾರ ಯಾವ ಥರ ರಾಜ್ಯವನ್ನು ನೋಡಿಕೊಳ್ಬೇಕು ಆಡಳಿತದಲ್ಲಿ ಅವರು ಮಾತಾಡಿದರೆ ಪರವಾಗಿಲ್ಲ. ಆದರೆ ಗಣಪತಿಯ ವಿಗ್ರಹ ಹೀಗೆ ಇರಬೇಕು, ಇಷ್ಟು ಎತ್ತರ ಇರಬೇಕು ಎಂಬುದನ್ನೆಲ್ಲ ಸರ್ಕಾರ ನಿರ್ಧಾರ ಮಾಡೋದಲ್ಲ. ಅದನ್ನು ಸರಿಯಾಗಿ ಆಗಮಶಾಸ್ತ್ರವನ್ನು ತಿಳಿದವರು ಅಂಥವ್ರನ್ನ ಕರೆದು ಕೂಡಿಸಿ ಅವರಿಂದ ನಿರ್ಧಾರವನ್ನು ಮಾಡಿಸಿದಾಗ ಜನರಿಗೂ ಅದರಿಂದ ಆಸ್ತಿಕ ಬುದ್ಧಿ ಬರುತ್ತೆ. ಮತ್ತು ಇನ್ನೊಂದು ಅರ್ಥ ಮಾಡಿಕೊಳ್ಬೇಕು, ಗಣಪತಿಯ ವಿಗ್ರಹ ಏನದು ಅದಕ್ಕೆ ಪ್ರಿಂಟೌಟ್ ಕೊಟ್ಟ ಹಾಗೆ ಮಾಡೋದಿಲ್ಲ. ಕುಶಲಕರ್ಮಿಗಳು ಪಾಪ ಒಂದು 5-6 ತಿಂಗಳು ಮುಂಚೆಯಿಂದಾನೇ ಅದಕ್ಕೆ ಬೇಕಾದ ಸಾಮಗ್ರಿಗಳನ್ನ ತಂದುಕೊಂಡು ಅವಿರತ ಶ್ರಮಿಸಿ ಅದನ್ನು ಮಾಡ್ತಾರೆ. ನೀವು ಗಣಪತಿ ಹಬ್ಬದ 2 ದಿವಸದ ಮುಂಚೆ, 3 ದಿವಸದ ಮುಂಚೆ ಗಣಪತಿ 1 ಇಂಚ್ ಇರಬೇಕು, 2 ಇಂಚ್ ಇರಬೇಕು, 3 ಅಡಿ ಇರಬೇಕು, 100 ಅಡಿ ಇರಬೇಕು ಅಂತ ನಿರ್ಧಾರ ಮಾಡಿದರೆ ಇದು ಅಂತಹ ವೃತ್ತಿಯನ್ನು ಅವಲಂಬಿಸಿಕೊಂಡಿರುವ ಕುಶಲಕರ್ಮಿಗಳಿಗೆ ಕೊಡುವ ಮರ್ಮಾಘಾತ ಅಲ್ವಾ? ಏನಾದರೂ ಸಬ್ಸಿಡಿ ಕೊಡ್ತೀರಾ ನೀವು ಅವರಿಗೆ, ಅಥವಾ ಅವ್ರ ಮನೆಗೆ ಲಾಸ್ ಆಗಿದ್ದನ್ನ ಸಾಕುತ್ತೀರಾ? ತಪ್ಪಿಲ್ಲ, ಸರ್ಕಾರ ರೀತಿ ನೀತಿಯಾಗಿ ನಿಯಮಗಳನ್ನು ತರಬೇಕು. ಅದನ್ನು 2 ದಿವಸ 3 ದಿವಸದ ಮುಂಚೆ ತಂದರೆ ಅವರಾದರೂ ಏನು ಮಾಡಬೇಕು? ಒಂದು ಕೆಲಸ ಮಾಡಿ, ಪ್ರತಿ ಸರಿ ಗಣಪತಿ ಹಬ್ಬ ಬಂದಾಗಲೂ ಇದೇ ಕತೆ, ಯಾವ ಸರ್ಕಾರ ಬಂದರೂ ಇದೇ ಕತೆ ಆಗ್ತಾ ಇದೆ.
ಒಂದು 6 ತಿಂಗಳು ಮುಂಚೆ ಆಯಿತು, ಈ ವರ್ಷದ ಗಣಪತಿ ಹಬ್ಬಕ್ಕೆ ಈಗಲೇ ಹೇಳಿಬಿಡಿ, ಎಲ್ಲ ಕುಶಲಕರ್ಮಿಗಳಿಗೆ ಹೇಳಿಬಿಡಿ, ಮುಂದಿನ ವರ್ಷ ಗಣಪತಿ ಇಷ್ಟೇ ಎತ್ತರ ಇರಬೇಕು, ಇಷ್ಟು ಅಗಲ ಇರಬೇಕು, ಅದು ಹೀಗೆ ಇರಬೇಕು, ಅದಕ್ಕೆ ಇದೇ ಬಟ್ಟೆ ಬೇಕು, ಎಲ್ಲ ಹೇಳಿಬಿಡಿ, ಸರ್ಕಾರನೇ ಹೇಳಿಬಿಡಿ. ಅಟ್ಲೀಸ್ಟ್ ಒಂದು ವರ್ಷ ಸಮಯದಲ್ಲಿ ಅವರು ಅದನ್ನು ಯೋಚನೆ ಮಾಡ್ತಾರೆ. ಅದನ್ನು ಬಿಟ್ಟು ಎಲ್ಲ ತಯಾರು ಆದ ಮೇಲೆ ಅವರ ಇಡೋ ಬಡ್ಡಿಗೆ ಸಾಲ ತಂದು ಅವರು ವ್ಯಾಪಾರಕ್ಕಾಗಿ ಗಣಪತಿಗಳನ್ನು ಮಾಡಿಕೊಂಡು ಮಕ್ಕಳ ಎಜುಕೇಷನ್ಗಾಗಿ ಆ ದುಡ್ಡನ್ನು ಕಾಯ್ತಾ ಇರ್ತಾರೆ. ಅಮ್ಮ ಅಪ್ಪಂದಿರ ಹಾಸ್ಪಿಟ್ಲು ಬಿಲ್ ಕಟ್ಟಲಿಕ್ಕೆ ಅವರು ಕಾಯ್ತಾ ಇರ್ತಾರೆ. ಕೊರೋನಾದಲ್ಲಿ ಜನರು ಒದ್ದಾಡಿ ಹೋಗಿಬಿಟ್ಟಿದ್ದಾರೆ. ಎಷ್ಟೋ ಜನರಿಗೆ, ಈ ಕೆಳ ಮಧ್ಯಮ ವರ್ಗದವರಿಗೆ ಮತ್ತು ಸ್ಟಾರ್ಟಪ್ಗಳಿಗೆ ಅವರಿಗೆಲ್ಲ ತುಂಬ ಹೊಡೆತ ಕೊಟ್ಟಿದೆ. ಅಂಥ ಸಮಯದಲ್ಲಿ ಸಾಲ ಮಾಡಿ ಈ ವಸ್ತು ಮಾರಾಟ ಆದ ಮೇಲೆ ಬಂದ ದುಡ್ಡಿಂದ ನನ್ನ ಬದುಕನ್ನು ನಡೆಸಬೇಕು ಅಂತ ಕನಸು ಕಟ್ಕೊಂಡಿರ್ತಾರೆ. ನೀವು ಅಂಥವ್ರು ಹೊಟ್ಟೆಗೆ ಹೊಡೆಯೋ ಕೆಲಸ ಅಲ್ವಾ ಇದು? ಒಂದು ದಿವಸದ ಮುಂಚೆ ಬಂದು, 2 ದಿವಸದ ಮುಂಚೆ ಬಂದು ಗಣಪತಿ ಹಬ್ಬಕ್ಕೆ ನೀವು ಅವಕಾಶ ಕೊಡೋದಿಲ್ಲ ಅಂದರೆ ಅದನ್ನು ಒಂದು 6 ತಿಂಗಳ ಮುಂಚೆ ಹೇಳಬೇಕಲ್ಲ. ಜನ ಯಾಕೆ ಬಂದು ಇನ್ವೆಸ್ಟ್ ಮಾಡಬೇಕಿತ್ತು? ಅಷ್ಟು ಅವರೆಲ್ಲ ಇನ್ವೆಸ್ಟ್ ಮಾಡಿ, ಸಾಲ ತಂದು, ಬಡ್ಡಿ ತಂದು ಇನ್ವೆಸ್ಟ್ ಮಾಡಿ, ಜನರು ಯಾವ ಥರ ಗಣಪತಿಯನ್ನು ಇಷ್ಟಪಡ್ತಾರೆ ಅಂತ ಗಣಪತಿಯನ್ನು ಮಾಡಿ ಇಟ್ಟುಕೊಂಡಾಗ ನೀವು ಗಣಪತಿ 1 ಇಂಚ್ ಬೇಕು, 2 ಇಂಚ್ ಬೇಕು, 6 ಅಡಿ ಬೇಕು, 4 ಅಡಿ ಅಂತ ಮಾಡಿದರೆ ದೊಡ್ಡದಾಗಿ ಗಣಪತಿ ನಿರ್ಮಾಣ ಮಾಡುವವರು ಏನು ಮಾಡಬೇಕು? ಹಾಗೆ ಅಂತ ಪ್ಲಾಸ್ಟರ್ ಆಫ್ ಪ್ಯಾರಿಸಲ್ಲಿ ಮಾಡೋದು, ಪ್ಲಾಸ್ಟಿಕ್ಕಲ್ಲಿ ಮಾಡೋದು ಅಲ್ಲ. ನಾನು ಕೂಡ ಅದನ್ನು ಒಪ್ಪೋದಿಲ್ಲ. ಪ್ರಕೃತಿಗೆ ವಿರುದ್ಧವಾಗಿ ಯಾವುದನ್ನು ಯಾವ ಧರ್ಮವೂ ಯಾರೂ ಮಾಡಬಾರದು. ಅದರ ಬಗ್ಗೆ ನನಗೆ ತಕರಾರಿಲ್ಲ. ಗೌರ್ಮೆಂಟ್ ಅಂಥ ರೂಲ್ಸ್ನ ತನ್ನಿ. ಗಣಪತಿ ಹಬ್ಬಕ್ಕೆ DJ ಹಾಡು ಹಾಕಬೇಡಿ, ಗಣಪತಿ ಹಾಡನ್ನೇ ಹಾಕಿ ತನ್ನಿ. ಗಣಪತಿಗೆ ಶಾಸ್ತ್ರೋಕ್ತವಾಗಿ ಪೂಜೆ ಮಾಡಬೇಕು, ತನ್ನಿ. ಗಣಪತಿಯ ಹಬ್ಬದ ಆಸುಪಾಸಿನ ಜಾಗದಲ್ಲಿ ಸ್ವಾತಂತ್ರ್ಯ ಸೇನಾನಿಗಳ ಬಗ್ಗೆ ಮಾಹಿತಿಯನ್ನು ಕೊಡಬೇಕು, ತನ್ನಿ. ಬಾಲಗಂಗಾಧರ ತಿಲಕರಂಥ ಮಹಾತ್ಮರ ಚರಿತ್ರೆಯನ್ನು ಜನರಿಗೆ ತಿಳಿಸಬೇಕು, ತನ್ನಿ. ಅದನ್ನು ಬಿಟ್ಟು ನೀವು ಗಣಪತಿ ಹಬ್ಬವನ್ನೇ ಯಾರೋ 4 ಜನ ಪುಡಾರಿಗಳು ಮಾಡುವ ತಪ್ಪಿನಿಂದ ಗಣಪತಿ ಹಬ್ಬವನ್ನೇ ನಿಷೇಧ ಮಾಡ್ತೀನಿ ಅಂದರೆ ಅದಕ್ಕೆ ಅರ್ಥ ಇದೆಯಾ? ಅದಕ್ಕೆ ಅರ್ಥ ಇಲ್ಲ. ರೋಡಲ್ಲಿ ಆಕ್ಸಿಡೆಂಟ್ ಆಗುತ್ತೆ ಅಂತೇಳಿ ನೀವು ಗಾಡಿಗಳನ್ನ ಬ್ಯಾನ್ ಮಾಡಿಬಿಡ್ತೀರಾ ಏನ್ರಿ? ರೋಡಲ್ಲಿ ಪ್ರತಿದಿನ ಆಕ್ಸಿಡೆಂಟಲ್ಲಿ ಸಾಯ್ತಾ ಇರ್ತಾರೆ. ಹಾಗಿತ್ತ ಗಾಡಿನ ಬ್ಯಾನ್ ಮಾಡಿಬಿಡ್ತೀರಾ ನೀವು? ಏನು ಮಾಡ್ತೀರಾ? ಟ್ರಾಫಿಕ್ ರೂಲ್ಸ್ನ ತರ್ತೀರಾ. ಹಾಗೆ ಗಣಪತಿ ಹಬ್ಬದಲ್ಲಿ ಹೌದು ತೊಂದರೆ ಆಗ್ತಾ ಇದೆ. ಕೆಲವರು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಯೂಸ್ ಮಾಡ್ತಾ ಇದ್ದಾರೆ. DJ ಎಲ್ಲ ಹಾಕಿ ಗಣಪತಿ ಹಬ್ಬಕ್ಕೆ ಸಂಬಂಧವೇ ಇಲ್ಲದರ ಹಾಡುಗಳನ್ನು ಹಾಕ್ತಾ ಇದ್ದಾರೆ. ಅಲ್ಲಿ ಮದ್ಯಪಾನ ಮಾಡ್ತಾ ಇದ್ದಾರೆ, ಗುಟ್ಕಾ ಮಾಡ್ತಾ ಇದ್ದಾರೆ, ಪಾನ್ ಹಾಕ್ತಾ ಇದ್ದಾರೆ. ಅಲ್ಲಿ ಕೋಮು ಸೌಹಾರ್ದಕ್ಕೆ ತೊಂದರೆ ಮಾಡ್ತಾ ಇದ್ದಾರೆ. ಅದಕ್ಕೆ ಬೇಕಾದ ಕಾನೂನುಗಳನ್ನು ತನ್ನಿ. ಆಕ್ಸಿಡೆಂಟ್ನ ತಡಿಲಿಕ್ಕೆ ಬೇಕಾದ ಕಾನೂನು ತರ್ತಿರಲ್ಲ. ಹೆಲ್ಮೆಟ್ ಹಾಕಬೇಕು. ಅಲ್ಲಿ ಮಾಸ್ಕು, ಹೆಲ್ಮೆಟ್ ಒಳಗಡೆ ಯಾರೋ ಒಬ್ಬ ಮಾಸ್ಕ್ ಹಾಕಿಲ್ಲ ಅಂದರೆ, ಉಸಿರುಗಟ್ಟಿಸುವ ಹೆಲ್ಮೆಟ್ ಒಳಗಡೆ ಯಾವನೊಬ್ಬ ಮಾಸ್ಕ್ ಹಾಕಿಲ್ಲ ಅಂದರೆ ನಮಗೆ ಕಾಣುತ್ತೆ ಸರ್ಕಾರಕ್ಕೆ. ಆ ರೋಡಲ್ಲಿ ಇಷ್ಟು ದೊಡ್ಡ ಹೊಂಡ, ಅದು ಕಾಣೋದಿಲ್ಲ ನಮಗೆ. ಅವನು ಹೆಲ್ಮೆಟ್ ಹಾಕಿ ಇದ್ದರೂ ಕೂಡ ಹೊಂಡದಲ್ಲಿ ಬಿದ್ದರೆ ಮೇಲೆ ಹೇಳೋದಿಲ್ಲ ಅವನು. ಮೊನ್ನೆ ರಸ್ತೆ ಅಪಘಾತದಲ್ಲಿ ಪಾಪ ಫಿಸಿಕಲಿ ಚಾಲೆಂಜ್ಡ್ ಆದಂತಹ ಹಿರಿಯರು ಜೀವ ಬಿಟ್ಟರು. ಅಂಥ ಮಾರಣಾಂತಿಕ ಹೊಂಡಗಳಿದೆ, ಅದು ಕಾಣೋದಿಲ್ಲ ನಮಗೆ. ಯಾರೋ ಉಸಿರುಗಟ್ಟಿಸುವ ಹೆಲ್ಮೆಟ್ ಒಳಗಡೆ ಮಾಸ್ಕ್ ಹಾಕಿಲ್ಲ ಅನ್ನೋದು ಕಾಣುತ್ತೆ. ಅದಕ್ಕೆ ಫೈನ್ ಹಾಕಬೇಕು ಅಂತ ನಮಗೆ ಪ್ರಜ್ಞೆ ಇದೆ. ಸರ್ಕಾರದ ಕೆಲಸ ನೀತಿಯಾಗಿ ನಿಯಮಗಳನ್ನು ಪಾರದರ್ಶಕವಾಗಿ ಎಲ್ಲರೂ ಒಮ್ಮತವಾಗಿ ಒಪ್ಪುವಂತೆ ತರಬೇಕು. ಅದಕ್ಕೋಸ್ಕರ ಹಬ್ಬಗಳನ್ನೇ ಬ್ಯಾನ್ ಮಾಡೋದಾ ನೀವು? ಇದೆ ಅಲ್ಲಿಗೆ ಸರಿ. ಇದು ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ತಿಲಕರಂಥ ಮಹಾ ಸೇನಾನಿಗಳಿಗೆ ಸ್ವಾತಂತ್ರ್ಯದ ಹೋರಾಟಕ್ಕೆ ಮಾಡುವ ಅವಮಾನ. ಬ್ರಿಟಿಷರೇ ಮಾಡಿಲ್ಲ ರೀ. ಬ್ರಿಟಿಷರೇ ಮಾಡೋದನ್ನು ನಾವು ಪ್ರಜಾಪ್ರಭುತ್ವದಲ್ಲಿ ಸ್ವಾತಂತ್ರ್ಯ ಬಂದ ಮೇಲೆ ಮಾಡ್ತೀವಿ ಅಂದರೆ ಎಂಥ ದುರಂತ ಇದು. ಧ್ವನಿ ಎತ್ತದವ್ರನ್ನ ನೀವು ದಮನ ಮಾಡ್ತೀರಾ? ಹಾಗಾದರೆ ಪ್ರಜಾಪ್ರಭುತ್ವದಲ್ಲಿ ಸುಮ್ಮನೆ ಇದ್ದಾರೆ ಅಂದರೆ ಏನು ಬೇಕಾದರೂ ರೂಲ್ಸ್ನ ತರೋದು ಅಂತನಾ? ಹಾಗೆ ಅಂತ ಸರ್ಕಾರದ ನೀತಿ ನಿಯಮಗಳನ್ನು ಸರಿಯಾಗಿದ್ದಾಗ ಪಾಲಿಸಬೇಕು, ತಪ್ಪಾಗಿದ್ದಾಗ ಅವರಿಗೆ ಸ್ವಲ್ಪ ತಟ್ಟಿ ಎಚ್ಚರಿಕೆಯನ್ನು ಮಾಡಬೇಕು. ಇದು ಆರೋಗ್ಯವಂತವಾದ ಪ್ರಜಾಪ್ರಭುತ್ವದ ಲಕ್ಷಣ. ಇದು ತಪ್ಪು. ಮುಂದಿನ ವರ್ಷದ ಗಣಪತಿ ಹಬ್ಬದ ಬಗ್ಗೆ 3 ದಿವಸದ ಮುಂಚೆ ಯೋಚನೆ ಮಾಡೋದಿಲ್ಲ, ಈಗಲೇ ಯೋಚನೆ ಮಾಡಿ. ಎಲೆಕ್ಷನ್ಗೆ ಯೋಚನೆ ಮಾಡ್ತೀವಿ ನಾವು ಅಲ್ವಾ? 10 ವರ್ಷ ಆಗುವ ಎಲೆಕ್ಷನ್ ಬಗ್ಗೆ ಈಗಲೇ ಕೂತ್ಕೊಂಡು ನಾವು ಕಾರ್ಯತಂತ್ರ ರೂಪಿಸ್ತೀವಿ. ಯಾವ್ಯಾವ ಬೂತಲ್ಲಿ ಯಾರು ಕೂರಬೇಕು ಅಂತ ಈಗಲೇ ನಾವು ಡಿಸೈಡ್ ಮಾಡಿರ್ತೀವಿ. ಎಲೆಕ್ಷನ್ಗೆ 1 ವರ್ಷ 2 ವರ್ಷದ ಮುಂಚೆ. ಗಣಪತಿ ಹಬ್ಬಕ್ಕೆ 1 ವರ್ಷದ 5-6 ತಿಂಗಳ ಮುಂಚೆ ಆದರೂ ನಾವು ರೂಪುರೇಷೆಗಳನ್ನು ಕೊಡಬೇಕು ಕುಶಲಕರ್ಮಿಗಳಿಗೆ ಅಂತ ನಮಗೆ ಗೊತ್ತಾಗೋದಿಲ್ವಾ?
ಆ ಗಣಪತಿ ಹಬ್ಬವನ್ನೇ ನೆಚ್ಚಿಕೊಂಡು ಅದೆಷ್ಟು ಜನ ರೈತರು ಹೂಗಳನ್ನು ಬೆಳೆದಿರ್ತಾರೆ, ಅದೆಷ್ಟು ಜನ ದಲ್ಲಾಳಿಗಳು ಆ ದುಡ್ಡನ್ನು ತೊಡಗಿಸುತ್ತಿರ್ತಾರೆ, ಎಷ್ಟು ಜನ ಈ ಕೂಲಿ ಕಾರ್ಮಿಕರು ಕೆಲಸ ಮಾಡಿರ್ತಾರೆ, ಅದಕ್ಕೆ ಎಷ್ಟು ಜನ ಟ್ರಾನ್ಸ್ಪೋರ್ಟೇಷನ್ ಲಾರಿ ಕೆಲಸ ಮಾಡೋರು ಅದಕ್ಕೋಗಿ ದುಡ್ದಿರ್ತಾರೆ. ನಾವು ಮಾಡುವ ಒಂದು ತಪ್ಪು ನಿರ್ಧಾರಗಳು ಇಡೀ ಈ ಕೆಲವರ್ಗದ, ಮಧ್ಯಮ ವರ್ಗಕ್ಕಿಂತ ಕೆಲವರ್ಗದ ಎಲ್ಲ ಕುಶಲಕರ್ಮಿಗಳಿಗೆ ಮತ್ತು ಅದಕ್ಕೆ ಪೋಷಕವಾಗಿರುವ ಎಲ್ಲ ವೃತ್ತಿಯವರಿಗೆ ನಾವು ಏಟು ಕೊಡ್ತೀವಿ. ಇದು ಆಗಬಾರದು. ನನಗೆ ಸಮ್ಮತಿ ಇದೆ, ಸರ್ಕಾರ ಹಸ್ತಕ್ಷೇಪ ಮಾಡೋದ್ರಲ್ಲಿ ನಮಗೆ ಯಾವುದೇ ತೊಂದರೆ ಇಲ್ಲ. ಆದರೆ ಅದು ಪ್ರಾಮಾಣಿಕವಾಗಿರಲಿ, ಸಾತ್ವಿಕವಾಗಿರಲಿ, ಎಲ್ಲರೂ ಒಪ್ಪುವಂತೆ ಇರಲಿ ಅಲ್ವಾ. ಸುಮ್ಮನೆ ಪಾಲಿಸಲಾಗದ ಕಾನೂನುಗಳನ್ನು ತರೋದು ದೌರ್ಬಲ್ಯದ ಸಂಕೇತ. ಒಂದು ಕಾನೂನು ಬಂದರೆ ಹೇಗಿರಬೇಕು ಅಂದರೆ ಜನರೇ ಒಪ್ಪಿಕೊಳ್ಬೇಕು. ಹೇಗೆ ಕಾಶ್ಮೀರದ ಆರ್ಟಿಕಲ್ ಕ್ಯಾನ್ಸಲ್ ಆದಾಗ ಇಡೀ ದೇಶ ಒಪ್ಪಿಕೊಳ್ತು. ರಾಮ ಜನ್ಮಭೂಮಿ ಕಾನೂನು ಬಂದಾಗ ಇಡೀ ದೇಶವೇ ಹೊತ್ತು ಹುರಿದು ಬಿಡುತ್ತೆ ಅಂತ ಹೇಳಿದರು. ಏನೂ ಆಗಿಲ್ಲ, ಎಲ್ಲರೂ ಆರಾಮವಾಗಿ ಇದ್ದೇವೆ. ನಾವು ಎಲ್ಲೂ ಏನೂ ಆಗಿಲ್ಲ. ಯಾವುದೋ ಒಂದು ಟಿ ವಿ ಚಾನೆಲ್ಗಳ 2-3 ಕಡೆ ಬೆಂಕಿ ಕಂಡಿರ್ಬೋದು ಬಿಟ್ಟರೆ ಬಹುಪಾಲು ನಾವೆಲ್ಲ ಆರಾಮವಾಗಿ ಇದ್ದೇವೆ. ನನಗೂ ಅಸಂಖ್ಯ ಮುಸಲ್ಮಾನರ ಗೆಳೆಯರಿದ್ದಾರೆ, ವಿದ್ಯಾರ್ಥಿಗಳಿದ್ದಾರೆ, ಯಾರಿಲ್ಲ ಏನೂ ಆಗಿಲ್ಲ. ಕಾನೂನುಗಳನ್ನು ಸರಿಯಾಗಿ ತಂದು ಅದು ಅರ್ಥಪೂರ್ಣವಾಗಿತ್ತು ಅಂತಾದರೆ ಪ್ರಜೆಗಳು ಅದನ್ನು ಒಪ್ಪುತ್ತಾರೆ. ಬೇಕಾಬಿಟ್ಟಿ ಕಾನೂನುಗಳನ್ನು ತಂದಾಗ ಜನರು ಅದರ ವಿರುದ್ಧ ಧ್ವನಿ ಎತ್ತುವಂತಹ ಪರಿಸ್ಥಿತಿಗೆ ಸಾತ್ವಿಕವಾದ ಜನರು ಬರದೇ ಇರೋ ಥರ ಸರ್ಕಾರಗಳು ನೋಡಿಕೊಳ್ಬೇಕು. ಹಾಗೆ ಗಣಪತಿಯ ವ್ರತದ ಶುಭಾಶಯಗಳು. ಯಾರಾದರೂ ಸರ್ಕಾರದಿಂದ ನೋಡ್ತಾ ಇದ್ದರೆ ಅಧಿಕಾರಿಗಳು ದಯವಿಟ್ಟು ಇದನ್ನು ಮನವರಿಕೆ ಮಾಡಿಕೊಳ್ಳಿ. ನಿಮಗೆ ಗಣಪತಿ ಎಷ್ಟು ಇಂಚ್ ಇರಬೇಕು, ಎಷ್ಟು ದಪ್ಪ ಇರಬೇಕು, ಯಾವ ಕಲರ್ ಇರಬೇಕು, ಯಾವ ಫೀಚರ್ಸ್ ಇರಬೇಕು, ಎಲ್ಲವನ್ನು ಈ ಗಣಪತಿ ಹಬ್ಬ ಆದ ಕೂಡಲೇ 2022ನೇ ಗಣಪತಿಗೆ ಹಬ್ಬಕ್ಕೆ ಬೇಕಾದ ರೂಪುರೇಷೆಗಳನ್ನು ಇವತ್ತೇ ಕೊಟ್ಬಿಡಿ. ಎಷ್ಟು ಗಣಪತಿ ಇರಬೇಕು ರೋಡಲ್ಲಿ ಅದನ್ನು ಕೊಟ್ಬಿಡಿ. ರೋಡೇ ಇಲ್ಲದ ರೋಡಿಗೆ ರೋಡ್ ಟ್ಯಾಕ್ಸ್ ಕಟ್ತಾ ಇದ್ದೀವಿ. ಆ ರೋಡಲ್ಲಿ ಗಣಪತಿ ಇಡಲಿಕ್ಕೆ ಎಷ್ಟು ದುಡ್ಡು ಕೊಡಬೇಕು ಅದನ್ನು ಕೊಟ್ಟುಬಿಡಿ. ಎಲ್ಲ ಇವತ್ತೇ ಈ ವರ್ಷನೇ ಕೊಟ್ಟುಬಿಡಿ. ಯಾಕೆ ಹೇಳಿ, ಎಲ್ಲ ಸರ್ಕಾರದ ನಿಯಮಗಳನ್ನು ಕೇಳೋರು ನಾವು ಮಾತ್ರ ಅಲ್ವಾ. ಎಷ್ಟು ನಿಯಮಗಳು ಹಾಕ್ತಿರೋ ಹಾಕಿ, ಆದರೆ ಕೇಳುವಂತೆ ಮಾತಾಡಿ. ಅದು ಯಾವ ಸರ್ಕಾರ ಆದರೂ ಅದೇ ಸಮಸ್ಯೆ. ಯಾರು ಸರ್ಕಾರದ ಮಾತುಗಳನ್ನು ಕೇಳ್ತಾರೆ, ಯಾರು ಧ್ವನಿಯನ್ನು ಎತ್ತೋದಿಲ್ಲ, ಅವರಿಗೆ ಎಲ್ಲ ನಿಯಮಗಳೆಲ್ಲ ಪಾಲಿಸೋರಿಗೆ ಮಾತ್ರವೇ. ಹಾಗೆಂತ ಸರ್ಕಾರದ ನಿಯಮಗಳನ್ನು ಗಾಳಿಗೆ ತೂರಿ ಬದುಕಬೇಕು ಅಂತ ಅರ್ಥ ಅಲ್ಲ. ಎಲ್ರಿಗೂ ಗಣಪತಿ ಒಳ್ಳೇದು ಮಾಡಲಿ. ಕ್ಷಿಪ್ರ ಪ್ರಸಾದಾಯ ನಮಃ ಅಂತ ಗಣಪತಿಯ ಮಂತ್ರ. ಈ ಮಂತ್ರ ಬೇಗ ನಾವು ಮನಸ್ಸಲ್ಲಿ ಅಂದುಕೊಂಡಂತಹ ವಿಷಯಗಳನ್ನು ನಮಗೆ ಬದುಕಲ್ಲಿ ತಂದು ಕೊಡುತ್ತೆ. ಪಚ್ಚು, ವಿಮಲಾ ಆರ್ ರಾಣಿ, ರೇಖಾ ಸುಧಾಕರ್ ನಮಸ್ಕಾರ. ಹಿತರತ್ ಗೌಡ್ರು, ಗಣಪತಿ ಮತ್ತು ಇನ್ನೊಂದು ದೇವರು ಯಾವುದು ಬೇಗ ಫಲ ಕೊಡುವುದು? ದುರ್ಗಾ ದೀಪಾರಾಧನೆ ಎಲ್ಲ ಮಾಡ್ತಾರಲ್ಲ ಅದು. ರೇಖಾ ಸುಧಾಕರ್ ನಮಸ್ಕಾರ. ವಿಮಲಾ ಆರ್ ವಿಮಲ್, ತಾರಾ ಕುಲಕರ್ಣಿ, ಸ್ಥಿರು ಅವರು, ಆದಿತ್ಯ ಜಯರಾಮ್, ಪ್ರಕಾಶ್ ಹೆಚ್ಚನ್ ನಮಸ್ಕಾರ. ಮಂಜುನಾಥ್ ವೆಂಕಟಪ್ಪ ಅವರು ನಮಸ್ಕಾರ. ಪಂಬ ಕುಮಾರ್ ನಮಸ್ಕಾರ, ನಾಗಮಂಗಲದಿಂದ. ಪ್ರಕಾಶ್ ಹೆಚ್ಚನ್ ನಮಸ್ಕಾರ. ಪಂಬ ಕುಮಾರ್ ಕೇಳ್ತಾ ಇದ್ದಾರೆ, ಮಕ್ಕಳಲ್ಲಿ ನೆನಪಿನ ಶಕ್ತಿ ಹೆಚ್ಚಿಸಲು ಓದಿನ ಕಡೆ ಗಮನ ಕೊಡಲು ತಿಳಿಸಿ, ಹೇಗೆ ಗಣಪತಿ ಪೂಜೆ ಮಾಡಬೇಕು? ವಿದ್ಯಾ ಗಣಪತಿಯ ಉಪಾಸನೆಯನ್ನು ಮಾಡಿ. ಮತ್ತು ಬ್ರಾಹ್ಮಿಯ ಎಣ್ಣೆಯನ್ನು ಮಕ್ಕಳಿಗೆ ತಲೆಗೆ ಹಾಕಿ ಒಂದೆಲಗದ್ದು ಮನೆಯಲ್ಲೇ ಮಾಡಿ, ಅಂಗಡಿಯಿಂದ ತರಬೇಡಿ. ಮತ್ತು ಒಂದೆಲಗವನ್ನು ಆಗಾಗ ಪಚಡಿ ಮಾಡಿ, ತಂಬುಳಿ ಮಾಡಿ, ಜ್ಯೂಸ್ ಮಾಡಿ ಮಕ್ಕಳಿಗೆ ಉಣಬಡಿಸ್ತಾ ಬನ್ನಿ. ಮಕ್ಕಳ ಸ್ಕ್ರೀನ್ ಟೈಮ್ನ ಕಡಿಮೆ ಮಾಡಿ, ನೀವು ಮಕ್ಕಳ ಮುಂದೆ ಮೊಬೈಲ್ ಹಿಡದೆ ಮಕ್ಕಳ ಜೊತೆ ಆಟ ಆಡಲಿಕ್ಕೆ ಶುರು ಮಾಡಿ. ಮತ್ತು ಯಾವ ವಿಷಯವನ್ನು ನಾವು ಇಷ್ಟಪಡ್ತೀವಿ ಅದು ನಮಗೆ ಜ್ಞಾಪಕ ಇರುತ್ತೆ. ಆದ್ದರಿಂದ
ಮಕ್ಕಳಿಗೆ ಕಷ್ಟ ಆಗುವಂತೆ ಶಿಕ್ಷಣವನ್ನು ಕೊಡೋ ಬದಲು ಮಕ್ಕಳಿಗೆ ಯಾವುದು ಇಷ್ಟವೋ ಅಲ್ಲಿಗೆ ಮಕ್ಕಳನ್ನು ತೊಡಗಿಸಿ. ಒಳ್ಳೆಯದಾಗಲಿ. ಮತ್ತು ಗಣಪತಿಯ ಹಬ್ಬ ಆದಮೇಲೆ ಪತ್ರೆಗಳನ್ನು ತೊಗೊಂಡೋಗಿ ರೋಡಲ್ಲಿ ಬಿಸಾಕ್ತೀರಾ. ಯಾಕ್ರಿ ರೋಡಲ್ಲಿ ಬಿಸಾಕಕ್ಕೆ ಅಷ್ಟು ದುಡ್ಡು ಕೊಟ್ಟು ತರ್ತೀರಾ? ಗರಿಕೆಗಿಂತ ಅಮೃತ ಉಂಟಾ? ಗರಿಕೆಯ ರಸ ಅಮೃತದ ತುಲ್ಯ ಅದು. ಆದ್ದರಿಂದ 2-3 ಕೆಲಸ ಮಾಡ್ಬೋದು. ಗಣಪತಿ ಹಬ್ಬಕ್ಕೆ ಯಾವ ಪತ್ರೆಯನ್ನು ಉಪಯೋಗಿಸಬೇಕು ಅಂತ ಉಲ್ಲೇಖ ಮಾಡಿದ್ದಾರೆ ಶಾಸ್ತ್ರೀಯವಾಗಿ. ಅದನ್ನು ನೀವು ನೀರಿಗೆ ಹಾಕಿ ಚೆನ್ನಾಗಿ 1 ಲೀಟ್ರ್ ನೀರಿಗೆ ಹಾಕಿದರೆ ಅದು ಅರ್ಧ ಲೀಟ್ರಿಗಿಂತ ಕಡಿಮೆ ಆಗಬೇಕು. ಕಡಿಮೆ ಆಗೋಷ್ಟು ಕುದಿಸಿಬಿಟ್ಟು ಆ ನೀರಿಂದ ಮುಖವನ್ನು ತೊಳೆಯೋದು ಮತ್ತು ಸ್ನಾನಕ್ಕೆ ಹಾಕಿ ಸ್ನಾನ ಮಾಡೋದ್ರಿಂದ ದೇಹದ ಕಾಂತಿ ಹೆಚ್ಚುತ್ತೆ. ಭಗವಂತನ ಅನುಗ್ರಹವು ಕೂಡ ನಿಮ್ಮ ಮೇಲೆ ಬರುತ್ತೆ. ಯಾಕೆಂದರೆ ಪೂಜೆ ಮಾಡಿದ ಎನರ್ಜಿ, ಪ್ರಾಣ ಪ್ರತಿಷ್ಠೆಯಿಂದ ಬಂದಂತಹ ಎನರ್ಜಿ ಅದರಲ್ಲಿರುತ್ತೆ. 2ನೇದು, ಗರಿಕೆ ಹುಲ್ಲಿತ್ತು ಅಂತ ಆದರೆ ಅದನ್ನು ಬಿಸಾಕಬೇಡಿ. ಗರಿಕೆ ಹುಲ್ಲನ್ನು ತೆಗೆದುಕೊಂಡು ಅದನ್ನು ಚೆನ್ನಾಗಿ ಕಷಾಯ ಮಾಡಿ ಕುಡಿಯಿರಿ, ಅಥವಾ ಅದನ್ನು ಜ್ಯೂಸ್ ಮಾಡಿಕೊಂಡು ಎಲ್ಲರೂ ಕುಡಿಯೋದು ತೀರಾ ಆರೋಗ್ಯಕ್ಕೆ ಒಳ್ಳೆಯದು. ಗರಿಕೆ ರಸಕ್ಕಿಂತ ಅಮೃತ ಇನ್ನೊಂದಿಲ್ಲ. ಅದಕ್ಕೋಸ್ಕರನೇ ಗಣಪತಿಯ ಆರಾಧನೆಗೆ ಗರಿಕೆಯನ್ನು ಉಪಯೋಗಿಸೋದು. ಅವಿನಾಶ್ ನಮಸ್ಕಾರ, ಶ್ರೀಕಾಂತ ನಮಸ್ಕಾರ, ಅಮ್ಮು ಪಲ್ಲವಿ, ಪಚ್ಚು ನಮಸ್ಕಾರ, ಮಂಜುನಾಥ್ ವೆಂಕಟರಪ್ಪ ತುಂಬ ಒಳ್ಳೆಯ ಮಾತುಗಳನ್ನು ಹೇಳುತ್ತಿದ್ದೀರಿ ಗುರುಗಳೇ. ತಮಗೆ ಇರುವ ಇಂತಹ ಒಳ್ಳೆಯ ಆಲೋಚನೆ ತಮ್ಮ ಸರ್ಕಾರಕ್ಕೆ ಅಲ್ಲ. ಸರ್ಕಾರ ಯಾವತ್ತೂ ಅರ್ಥ ಮಾಡಿಕೊಳ್ಳಿ, ಸರ್ಕಾರಕ್ಕೆ ಒಳ್ಳೆಯದು ಕೆಟ್ಟದ್ದು ಅನ್ನೋದಕ್ಕಿಂತ ಪ್ರಜೆಗಳು ಯಾವುದನ್ನು ಡಿಮ್ಯಾಂಡ್ ಮಾಡ್ತಾರೆ ಅದನ್ನು ಸರ್ಕಾರ ಮಾಡುತ್ತೆ. ಮೆಜಾರಿಟಿ ಯಾವುದನ್ನು ನಾವು ವಾಯ್ಸ್ನ ರೈಸ್ ಮಾಡ್ತೀವಿ ಅದನ್ನು ಸರ್ಕಾರ ಒಪ್ಪಿಕೊಳ್ಳುತ್ತೆ. ಪ್ರಜಾಪ್ರಭುತ್ವದಲ್ಲಿ ಕರ್ತವ್ಯವನ್ನು ಪಾಲನೆ ಮಾಡಿ ಯಾರು ತಮ್ಮ ಅಧಿಕಾರವನ್ನು ಹಕ್ಕನ್ನು ಚಲಾಯಿಸೋದಿಲ್ವೋ ಅವರಷ್ಟು ಮಾರಕ ಬೇರೆ ಯಾರೂ ಇಲ್ಲ. ಅದೇ ರೀತಿಯಾಗಿ ಕರ್ತವ್ಯವನ್ನು ಪಾಲನೆ ಮಾಡದೆ ಕೇವಲ ಹಕ್ಕನ್ನು ಮಾತ್ರ ಯಾರು ಆಗ್ರಹ ಮಾಡ್ತಾರೆ ಇವರಿಬ್ಬರು ಕ್ಯಾನ್ಸರ್ಗಳಿದ್ದಂತೆ. ಟ್ಯಾಕ್ಸ್ ಕಟ್ತೀವಿ, ಶಾಂತಿಯುತವಾಗಿ ಬದುಕ್ತೀವಿ, ಸೌಹಾರ್ದಯುತವಾಗಿ ಬದುಕ್ತೀವಿ, ಅವರನ್ನು ಅಣ್ಣ ಅಂತೀವಿ, ಇವರನ್ನು ತಮ್ಮ ಅಂತೀವಿ, ಎಲ್ಲರನ್ನು ತಲೆಗೆ ಕೂಡಿಸ್ಕೊಳ್ತೀವಿ. ಹಾಗೆ ಅಂತ ನಮಗೆ ಆಗುವ ಅಪಕಾರವನ್ನು ನಾವು ಧ್ವನಿಯೇ ಎತ್ತಲಿಲ್ಲ ಅಂದರೆ ಒಬ್ಬೊಬ್ಬರು ಒಂದೊಂದು ಪಕ್ಷಕ್ಕೆ ಮಾರಿಕೊಂಡ್ಬಿಡ್ತೀರಾ, ಒಬ್ಬೊಬ್ಬರು ಒಂದು ಜಾತಿಗೆ ಮಾರ್ಕೊಂಡ್ಬಿಡ್ತೀರಾ? ಹಾಗಾದರೆ ಎಲ್ಲಿ ಉಳಿಯುತ್ತದೆ? ಸ್ವಾತಂತ್ರ್ಯ ಗಳಿಸಿಕೊಂಡ್ವಿ ಅಂತ ನಾವು ಕೊಂಡಾಡ್ತೀವಿ. ಸ್ವಾತಂತ್ರ್ಯ ಯಾಕೆ ಕಳ್ಕೊಂಡ್ವಿ ಗೊತ್ತಾ? ನಾವು ಬ್ರಿಟಿಷರಿಗೆ, ಮೊಘಲರಿಗೆ, ಪೋರ್ಚುಗೀಸರಿಗೆ ನಾವು ಯಾಕೆ ಸೋತ್ವಿ ಗೊತ್ತಾ? ಈ ದೇಶದವರು ಇದೇ ಜಾತಿ ಹೊಡೆದಾಟ, ಇದೇ ಧರ್ಮದ ಹೊಡೆದಾಟ, ಇದೇ ರಾಜಕೀಯದ ಹೊಡೆದಾಟ, ಅಧಿಕಾರದ ಹೊಡೆದಾಟದಿಂದನೇ ನಾವು ಗುಲಾಮರಾಗಿದ್ದು. ಈಗ ಸ್ವಾತಂತ್ರ್ಯ ಬಂದು 70 ವರ್ಷ ಆದರೂ ನಾವು ಅದೇ ಜಾತಿಯಲ್ಲಿ ಒಬ್ಬರನ್ನ ಹೊಡ್ಕೊಳ್ತೀವಿ, ಧರ್ಮದ ಹೆಸರಲ್ಲಿ ಹೊಡ್ಕೊಳ್ತೀವಿ, ನಾವು ನಂಬಿಕೆಯ ಹೆಸರಲ್ಲಿ ಹೊಡ್ಕೊಳ್ತೀವಿ, ಶಿವ ವಿಷ್ಣು ಅಂತ ಹೊಡ್ಕೊಳ್ತೀವಿ ಅಲ್ವಾ? ಕಾಂಗ್ರೆಸ್ಸು, BJP, ಕಮ್ಯುನಿಸ್ಟು, JDS ಅಂತ ಹೊಡ್ಕೊಳ್ತೀವಿ. ಏನು ಕಮ್ಯುನಿಸ್ಟಿಗೆ ಒಂದು ಗಣಪತಿ ಬೇರೆ, BJPಗೆ ಒಂದು ಗಣಪತಿ ಬೇರೆ, ಕಾಂಗ್ರೆಸ್ಗೆ ಗಣಪತಿ ಬೇರೆ, JDSಗೆ ಗಣಪತಿ ಬೇರೆನಾ? ಎಲ್ಲ ಪಕ್ಷದಲ್ಲಿ ಇರುವ ಹಿಂದೂಗಳಿಗೆ ಒಂದೇ ಗಣಪತಿ ಅಲ್ವೇನ್ರಿ? ಬೇರೆ ಬೇರೆ ಇದೆಯಾ? ಒಂದೊಂದು ಪಕ್ಷಕ್ಕೆ ಒಂದೊಂದು ಗಣಪತಿ ಅಂತ ಅದಕ್ಕೂ ಹಾಕಿಬಿಡಿ. ಒಂದಕ್ಕೆ ಕಮಲ, ಒಂದಕ್ಕೂ ಹಸ್ತ, ಒಂದಕ್ಕೆ ತೆನೆ ಹೊತ್ತ ಮಹಿಳೆ, ಎಲ್ಲ ಅದಕ್ಕೊಂದು ಮುದ್ರೆ ಹಾಕಿಬಿಡಿ. ಕಾಂಗ್ರೆಸ್ ಗಣಪತಿ, BJP ಗಣಪತಿ ಅಂತ. ಆ ಸ್ವಯ ನಮಗೆ ಬೇಡವೇನ್ರಿ? ಯಾವ ಪಕ್ಷ ಆಡಳಿತದಲ್ಲಿ ಇದ್ದರೆ ಏನು? ಸಂಸ್ಕೃತಿಗೆ ವಿರೋಧವಾಗಿ ಯಾವ ಪಕ್ಷ ಮಾತಾಡಿದ್ರು ಎಲ್ಲರೂ ಒಟ್ಟಾಗಿ ಧ್ವನಿ ಎತ್ತಬೇಕಲ್ವಾ? ಎಲ್ಲ ಒಪ್ಪಿಕೊಳ್ಳೋದ? ನಾನು ಸಪೋರ್ಟ್ ಮಾಡಿದ ಪಕ್ಷ ಆಡಳಿತದಲ್ಲಿ ಇದೆ ಅಂತ ಒಪ್ಪಿಕೊಳ್ಳೋದ? ನನಗೆ ಸಂಸ್ಕೃತಿಗೆ ವಿರೋಧವಾದದ್ದನ್ನು ಕಾನೂನುಗಳನ್ನು ತಂದಾಗ ಇಂತಹ ಕ್ಷುಲ್ಲಕವಾದ ವ್ಯವಹಾರಗಳಿಂದಲೇ ನಾವು ಸ್ವಾತಂತ್ರ್ಯವನ್ನು ಕಳ್ಕೊಂಡಿದ್ದು. ಸಾವಿರಾರು ವರ್ಷ ನಾವು ಗುಲಾಮರಾಗಿದ್ದು ಪೋರ್ಚುಗೀಸರಿಗೆ, ಮೊಘಲರಿಗೆ ಮತ್ತು ಬ್ರಿಟಿಷರಿಗೆ. ಇನ್ನೂ ಬುದ್ಧಿ ಕಲ್ತಿಲ್ಲ ನಾವು, ಹೊಡೆದಾಡೋಣ ಅಲ್ವಾ? ಪ್ರಜಾಪ್ರಭುತ್ವದಲ್ಲಿ ಹಕ್ಕುಗಳಿಗಾಗಿ ಹೋರಾಟ ಆಗಿಲ್ಲ ಅಂದರೆ ಅಂತಹ ಪಂಗಡಕ್ಕೆ, ಅಂತಹ ಜನಾಂಗಕ್ಕೆ ಯಾವತ್ತೂ ಉಳಿಗಾಲ ಇಲ್ಲ. ಹಾಗೆ ಅಂತ ಎಲ್ಲಕ್ಕೂ ಗಲಾಟೆ ಮಾಡೋದಲ್ಲ. ನಮ್ಮ ಉಳಿವು, ಅಸ್ತಿತ್ವ ತುಂಬ ಮುಖ್ಯ. ಎಲ್ಲರೊಟ್ಟಿಗೂ ಚೆನ್ನಾಗಿ ಬದುಕೋಣ.
ಹಾಗೆ ಅಂತ ನನಗೆ ತೊಂದರೆ ಆದಾಗ ಧ್ವನಿ ಎತ್ತಲಿಲ್ಲ ಅಂದರೆ ಅದು ಒಳ್ಳೆತನ ಅಲ್ಲ, ಅದು ನಿರ್ವೀರ್ಯತೆ. ಶಾಂಭರತ್ವಾಜ್ ನಮಸ್ಕಾರ. ಶೃಂಗಿ ನಮಸ್ಕಾರ. ಶೃಂಗಿ ಏನು ಕೈಗೆ ಗೋರಂಟಿ ಹಚ್ಚಿಕೊಂಡಿದ್ದೀರಾ? ನಾನು ಹಚ್ಚಿದ್ದಲ್ಲ, ಮನೆಯಲ್ಲಿ ಕೈಗೆ ಹಚ್ಚಬೇಕು, ಹಚ್ಚಿಲ್ಲ ಅಂದರು, ಹಚ್ಚಿ ಎಂದು ಹಚ್ಚಿದೆ. ಇನ್ನೊಬ್ಬರಿಗೆ ಖುಷಿ ಸಿಗುತ್ತೆ ಅಂದರೆ ಹಾಕೊಳ್ಳೋದ್ರಲ್ಲಿ ಏನು ಸಮಸ್ಯೆ? ಮತ್ತು ಅದರಲ್ಲಿ ಏನು ಗಂಡು ಹೆಣ್ಣುತನ? ಅದು ಗೋರಂಟಿ ಹಚ್ಚೋದ್ರಿಂದ ದೇಹದಲ್ಲಿ ಉಷ್ಣತೆ ಕಡಿಮೆ ಆಗುತ್ತೆ. ನಾನು ಹಚ್ಕೊಳ್ಳೋದ್ರಿಂದ ಒಬ್ರಿಗೆ ಖುಷಿ ಸಿಗುತ್ತೆ ಅಂದರೆ ಹಚ್ಕೊಳ್ಳೋದಪ್ಪ, 2 ದಿವಸ ಇರುತ್ತೆ, ಹೋಗುತ್ತೆ. ಟಾಪ್ ಫ್ಯಾನ್ ಉಷಾರಾಣಿ ನಮಸ್ಕಾರ. ದಿವ್ಯಾ ಅವರು ನಮಸ್ಕಾರ. ಅರ್ಚನಾ ಕುಮಾರ್ ತುಂಬ ಮುಖ್ಯ ಮಾಹಿತಿ, ಧನ್ಯವಾದ. ಸತೀಶ್ ಶಿವಣ್ಣ ನಮಸ್ಕಾರ. ಶ್ರೀನಿವಾಸ ತಮ್ಮಯ್ಯ ಅವರು ನಮಸ್ಕಾರ. ಎಲ್ಲ ಆರೋಗ್ಯವಾಗಿರಿ, ಆನಂದವಾಗಿರಿ. ಗಣಪತಿಯ ವ್ರತವನ್ನು ಮನೆಯಲ್ಲಿ ಆಚರಿಸಿ ಹೊರಗಡೆ ಹಬ್ಬ ಮಾಡಿ. ಪ್ರಶಾಂತ್ ಪ್ರಿನ್ಸ್ ನಮಸ್ಕಾರ. ನಿಮಗೂ ನಿಮ್ಮ ಕುಟುಂಬದವರಿಗೂ ಗಣೇಶ ಹಬ್ಬದ ಶುಭಾಶಯಗಳು. ನಿಮ್ಮ ಆರೋಗ್ಯದ ಸಲಹೆಗಳಿಗೆ ನನ್ನ ನಮನಗಳು. ತುಂಬ ಧನ್ಯವಾದ. ನಿಮ್ಮ ಪ್ರೀತಿ ಹೀಗೆ ಇರಲಿ, ವಿಶ್ವಾಸ ಹೀಗೆ ಇರಲಿ. ಎಲ್ಲರೂ ಸೇರಿ ಸದೃಢವಾದ ಸಮಾಜಕ್ಕೆ ಕೆಲಸ ಮಾಡೋಣ. ತಪ್ಪಾದಾಗೆಲ್ಲ ಮನೆಯಲ್ಲಿ ಅಡಗಿ ಕೂರದೆ ಧ್ವನಿಯನ್ನು ಎತ್ತೋಣ. ತುಂಬ ಖುಷಿಯಾಯ್ತು ಎಲ್ಲರೂ ನೋಡಿ. ಎಲ್ರಿಗೂ ಒಳ್ಳೆಯದಾಗಲಿ. ನನ್ನ ಪ್ರಶ್ನೆ ಇದ್ದರೆ ಕೇಳಿ, ಇಲ್ಲ ನಾನು ಲೈವ್ನ ಡಿಸ್ಕಂಟಿನ್ಯೂ ಮಾಡ್ತೇನೆ. ನಿಮ್ಮ ಮನೆಯಲ್ಲಿ ಯಾವ ಯಾವ ಗಣಪತಿನ ನೀವು ಕೂರಿಸಿದ್ರ ಅನ್ನೋದನ್ನು ಕಾಮೆಂಟ್ ಮಾಡಿ. ನಾವೆಲ್ಲ ಚಿಕ್ಕ ವಯಸ್ಸಿರಬೇಕಾದ್ರೆ 100 ಗಣಪತಿ ನೋಡ್ಕೊಂಬರೋದು, 1000 ಗಣಪತಿ ಈಗೆಲ್ಲ ಈ ಮಕ್ಕಳಿಗೆ ಅದೆಲ್ಲ ಗೊತ್ತಿಲ್ಲ. ನಾವು ಗಣಪತಿ ಹಬ್ಬ ಬಂದರೆ ಬೆಳಗ್ಗೆನೇ ಮನೆ ಬಿಟ್ಬಿಡೋದು. ಮನೆ ಬಿಟ್ಟು ಆಗ ಫೋಟೋ ಇರಲಿಲ್ಲ, ಕ್ಯಾಮರಾ ಎಲ್ಲ ಇರಲಿಲ್ಲ, ಮೊಬೈಲ್ ಇರಲಿಲ್ಲ ಅಲ್ವಾ, ಪೇಜರು ಇರಲಿಲ್ಲ ಆ ಕಾಲದಲ್ಲಿ. ನಾವು ಹೇಳ್ತಿರೋದು 85 ಹುಟ್ಟಿದ ಮಕ್ಕಳು, 90s ಮಕ್ಕಳು. ಬೆಳಗ್ಗೆ ಮನೆ ಬಿಟ್ಟರೆ 1008 ಗಣಪತಿ ನೋಡಿದೆ ಮನೆಗೆ ಬರ್ತಾನೆ ಇರಲಿಲ್ಲ ನಾವು. ಪ್ರಾಮಾಣಿಕತೆ, ಇನ್ನೊಬ್ರಿಗೆ ಹೇಳಬೇಕು ಅಂತಲ್ಲ, ಲೆಕ್ಕ. 1 ಗಣಪತಿ ನೋಡಿದ್ವಿ, 2 ಗಣಪತಿ ನೋಡಿದ್ವಿ, ಮನೆಗೆ ನುಗ್ಗಿ ಗಣಪತಿ ನೋಡ್ತಾ ಇದ್ವಿ. ಕೆಲವು ಕಡೆ ಒಂದೇ ಕಡೆ 1108 ಗಣಪತಿ ಕೂಡಿಸ್ತಾಯಿದ್ರು. ಒಂದೇ ಕಡೆ 1000 ಗಣಪತಿ. ಎಷ್ಟು ಚಂದ ರೀ ಅದೆಲ್ಲ. ಆ ರೋಚಕವಾದ ಸನ್ನಿವೇಶಗಳು ನಮ್ಮ ಕಣ್ಮುಂದೆ ಬರ್ತವೆ. ಈ ಮಕ್ಕಳಿಂದ ನಾವೊಂದು ಕಸ್ದುಕೊಳ್ತಾ ಇದ್ದೀವಿ. ಹೋಗಿ ನೋಡಿಕೊಂಡು, ಲೆಕ್ಕ ಮಾಡಿಕೊಂಡು, ಬರ್ಕೊಂಡು, ಟೀಮ್ ಮಾಡಿಕೊಂಡು, ಇಷ್ಟು ಗಣಪತಿ ನೋಡಿದ್ವಿ, ಅದಕ್ಕೆ ಈ ಥರ ಆಯುಧ ಹಾಕಿದ್ರು, ಅದಕ್ಕೆ ಈ ಬಟ್ಟೆ ಹಾಕಿದ್ರು, ಈಗೆಲ್ಲ ನಮ್ಗೆ ಜ್ಞಾಪಕ ಇರ್ತಾಯಿತ್ತು ಅಲ್ವಾ. ಈಗ ಯಾವುದೂ ಇಲ್ಲ, ಎಲ್ಲ ಮೊಬೈಲ್ ಕೂತ್ಕೊಂಡು ವಾಟ್ಸಪ್ ಸ್ಟೇಟಸ್ ಹಾಕೊಂಡು ಕೂತ್ಕೊಂಡಿದ್ದೀವಿ. ಶ್ರೀಧರ್ ಕೆ ಆರ್ ನಮಸ್ಕಾರ. ಸ್ಥಿರು ತಮ್ಮನ್ನು ಭೇಟಿ ಮಾಡಬೇಕೆಂಬ ಆಸೆ, ಭೇಟಿ ಆಗೋಣ, ಅದಕ್ಕೇನು. ಅನುರಾಧ ಭಟ್ ನಮಸ್ಕಾರ. ಎಲ್ರಿಗೂ ಒಳ್ಳೆಯದಾಗಲಿ. ಎಲ್ರಿಗೂ ಕೊನೆಯದಾಗಿ ಗೌರಿ ಗಣೇಶದ ವ್ರತದ ಮತ್ತು ಹಬ್ಬದ ಶುಭಾಶಯಗಳು. ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ. ನಿಮ್ಮ ಕಷ್ಟಗಳೆಲ್ಲ ದೂರ ಆಗಲಿ, ಬದುಕಲ್ಲಿ ಆನಂದ ಬರಲಿ, ಆರೋಗ್ಯ ಬರಲಿ, ಸಂಪತ್ತು ಬರಲಿ, ಒಳ್ಳೆಯ ವಿಷಯಗಳನ್ನು ಹಂಚ್ಕೊಳ್ಳಿ. ವೆಂಕಿ ಯಂಕ ಅವರು ನಮಸ್ಕಾರ. ಶುಭ ದಿನ. ಚಂದ್ರಿಕಾ ಏನೋ ಕೇಳ್ತಾರೆ, ಕೊನೆಯ ಪಕ್ಷ 21 ಗಣಪತಿ ನೋಡಲೇಬೇಕಿತ್ತು ನಮ್ಮ ಕಾಲದಲ್ಲಿ. ಹೌದು, ಈಗ ವಾಟ್ಸಪ್ಪಲ್ಲಿ ನೋಡ್ಬಿಡ್ತೀರಲ್ಲ ಗಣಪತಿಗಳನ್ನು. ಇಲ್ಲ, ನಾನು ಸಾಮಾನ್ಯ ಭೇಟಿ ಆಗೋದು ಕಡಿಮೆ. ವಜ್ರಕ್ರಿಯೆ ಅಲ್ಲಿ ಆನ್ಲೈನು, ಆಮೇಲೆ ತಾರಕ ಕ್ರಿಯೆ ರಿಟ್ರೀಟಲ್ಲಿ ಸಾಮಾನ್ಯ ಸಮಯವನ್ನು ಕಳೀತೇನೆ. ಆ ಕಡೆ ಬಂದಾಗ ನಾನು ಭೇಟಿ ಆಗ್ತೀನಿ. ಅನುರಾಧ ಭಟ್. ಪ್ರಶಾಂತ್ ಪ್ರಿನ್ಸ್, ಗುರುಗಳೇ ನಮ್ಮ ಕುಟುಂಬದವರು 21 ಗಣಪತಿ ವೀಕ್ಷಿಸುತ್ತೇವೆ ನೋಡಿ. ನಿಮ್ಮ ಮನೆಯಲ್ಲೇ ಇಡ್ತೀರಾ ಪ್ರಶಾಂತ್ ಅವರು? ಭರದ್ವಾಜ್, 35 ವರ್ಷಗಳ ನೆನಪು ತರಿಸಿದ್ರಿ, ಮನೆಗೆ ಹೋಗಿ ಗಣೇಶನಿಗೆ ನಮಸ್ಕಾರ ಆಗಬೇಕಿತ್ತು. ಹೌದು, ಗಣೇಶನಿಗೆ ಒಂದು ನಮಸ್ಕಾರ ಹಾಕೋ ಕ್ರಮ ಇದೆ. ಇವತ್ತು ಅದನ್ನೇ ಸೂಪರ್ಬೈನ್ ಯೋಗ ಅಂತಾರೆ. ನೀವು ಅದನ್ನು ದುಡ್ಡು ಕೊಟ್ಟು ಸೂಪರ್ಬೈನ್ ಯೋಗ ಅಂತ ಮಾಡ್ತೀರ. ಗಣಪತಿಗೆ ಒಂದು ಬಸ್ಕಿ ಬಡಿದಿದೆ ಗೊತ್ತಾ ನಿಮಗೆ, ಕಿವಿಡ್ದಿಗೆ. ಅದೆಂಥ ವಿಜ್ಞಾನ ರೀ, ಎಂಥ ವಿಜ್ಞಾನ ರೀ ಅದಲ್ಲ. ಅದನ್ನು ಮೌಢ್ಯ ಅಂದ್ಬಿಟ್ರ. ಯಾರೋ ಒಬ್ಬ ಬೆಳ್ಳಿಗೆ ಚರ್ಮ ಇರೋನು ಫಾರಿನರ್ ಕೂತ್ಕೊಂಡು ಹೇಳ್ಕೊಡ್ತಾ ಇದ್ದಾನೆ ಅದರ ಸೂಪರ್ಬೈನ್ ಯೋಗ ಅಂತ. ಅದನ್ನು ದುಡ್ಡು ಕೊಟ್ಟು ಕಲಿತೀರ. ಏನು ಹಣೆ ಬರೋನೋ ನಮ್ಗೆ ಅರ್ಥ ಆಗೋದಿಲ್ಲ. ಅದೇನು ಬ್ರಿಟಿಷರು ನಮ್ಮನ್ನು ಬಿಟ್ಟು ಹೋದರೂ ಕೂಡ ಆ ಬಿಳಿ ಚರ್ಮದ ಮೇಲೆ ವ್ಯಾಮೋಹ, ಅದು ಯಾವುದೋ ಒಂದು ಇಂಗ್ಲೀಷ್ನಲ್ಲಿ 4 ವಾಕ್ಯಗಳನ್ನು ಮಾತಾಡಿಬಿಟ್ರೆ ಅದೇನೋ ವಿಜ್ಞಾನ ಅಂತ.
ಇದು ಗಣಪತಿಗೆ ಒಂದು ನಮಸ್ಕಾರ ಹಾಕೋದ್ರಿಂದ ಬ್ರೈನ್ ಡೆವಲಪ್ ಆಗುತ್ತೆ. ನಮ್ಮ ಮಕ್ಕಳಿಗೆ ನಾವು ಗಣಪತಿಯ ಹೊಟ್ಟೆ ಹೊಟ್ಟೆ ಅಂತ ಹೇಳಿಕೊಟ್ವಿ, ಗಣಪತಿಯ ತಲೆಯ ಬಗ್ಗೆ ನಾವು ಮಾತಾಡೋದೇ ಇಲ್ಲ. ಗಣಪತಿ ವಿದ್ಯೆ ಮತ್ತು ಕುಶಾಗ್ರಮತಿಗೆ ಗಣಪತಿ ಉಪಾಸನೆ ಮಾಡುವವನಿಗೆ ಬ್ರೈನ್ ಅಷ್ಟು ಸ್ಟ್ರಾಂಗ್ ಆಗುತ್ತೆ. ಅವನು ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳೋದೇ ಇಲ್ಲ. ನಮ್ಮ ಬದುಕು ಬೇರೆಯಲ್ಲ, ನಿರ್ಧಾರಗಳು ಬೇರೆಯಲ್ಲ. ನಿರ್ಧಾರಗಳು ಸರಿ ಇದ್ದಾಗ ಯಾವ ಜಾತಕವೂ ಏನು ಮಾಡೋದಿಲ್ಲ. ನಮಗೆ ಟೈಮ್ ಕಟ್ಟಾಗ ತಪ್ಪು ನಿರ್ಧಾರ ತೆಗೆದುಕೊಳ್ತೀವಿ. ಆ ತಪ್ಪು ನಿರ್ಧಾರದಿಂದ ಬದುಕಲ್ಲಿ ಆಗಬಾರದು ಆಗುತ್ತೆ. ಬಿಟ್ಟರೆ ಶನಿ ಮಹಾತ್ಮ ರಾಹುಕೇತು ಭುಜದಲ್ಲಿ ಕೂತ್ಕೊಂಡು ನಮ್ಗೆ ಯಾವ ಹಿಂಸೆಯನ್ನು ಕೊಡೋದಿಲ್ಲ. ಗಣಪತಿ ಉಪಾಸನೆ ತುಂಬ ಮುಖ್ಯ. ಅದಕ್ಕೆ ಅವನ ಆದಿ ಪೂಜಿತ. ಗಣಪತಿ ಯಾಕೆ ವಿಘ್ನಾಧಿಪತಿ ಎಂಬುದಕ್ಕೆ ನಾನು ಇನ್ನೊಂದು ಸರಿ ಮಾತಾಡ್ತೀನಿ. ಲೈವ್ ತುಂಬ ದೊಡ್ಡದಾಗಿಬಿಡುತ್ತೆ. ಗೋವರ್ಧನ್ ಭಟ್ ನಮಸ್ಕಾರ. ನಾಗರಾಜ್ ಬಾಲಾಜಿ ನಮಸ್ಕಾರ. ನಿಮ್ಮ ಮಾತು ಕೇಳಿ ಮನಸ್ಸಿಗೆ ಸಮಾಧಾನ ಆಯಿತು, ಧನ್ಯವಾದ. ತುಂಬ ಜನ ಕೇಳ್ತಾರೆ ಯಾಕೆ ನೀವು ಇತ್ತೀಚೆಗೆ ದಿನ ಲೈವ್ ಕಡಿಮೆ ಆಗ್ತಾಯಿದೆ ಅಂತ. ಕಾರಣ ಸ್ವಲ್ಪ ಪ್ರಯಾಣಗಳು, ಬೇರೆ ಬೇರೆ ಕಾರ್ಯಕ್ರಮಗಳು. ಬೆಳಗ್ಗೆ ಸಂಜೆ ಈಗ ಲೈವ್ ಬರೋ ಟೈಮಲ್ಲಿ ಕ್ಲಾಸಸ್ ಆಗ್ತಾನೇ ಇರುತ್ತೆ. ವಿದುರ ನೀತಿ ಆಗ್ತಾಯಿದೆ, ಮುಗಿತಾ ಬಂತು. ವಜ್ರಕ್ರಿಯೆ ಆಗ್ತಾ ಇರುತ್ತೆ. ಹೀಗೆ ಸಮಯ ಆದಾಗ ನಾನು ಗ್ಯಾರಂಟಿ ಬರ್ತೀನಿ. ಆನಂದ್ ಶೆಟ್ರು ನಮಸ್ಕಾರ. ಒಳ್ಳೆಯದಾಗಲಿ, ಒಳ್ಳೆಯ ವಿಷಯ ಹಂಚ್ಕೊಳ್ಳಿ. ಗಣಪತಿ ಗೌರಿ ತಾಯಿ ಎಲ್ಲರನ್ನೂ ಕಾಪಾಡಲಿ. ಶುಭ ದಿನ.